Okay. Good morning, everyone. I'm your English lecturer, Ganesh. So before I start the portion, I just wanted to inform all the students that to buy the English textbooks and workbook as well. Okay? ಹತ್ತಿರ ಇರುವಂಥ ಯಾವುದಾದ್ರೂ ಬುಕ್ ಸ್ಟಾಲ್ಸಲ್ಲಿ ಇಂಗ್ಲೀಷ್ ಬುಕ್ಸು ಅಂದರೆ ಟೆಕ್ಸ್ಟ್ ಬುಕ್ಸು ಮತ್ತು ಗ್ರಾಮರ್ ಬುಕ್ ಅಂದರೆ ವರ್ಕ್ ಬುಕ್ ಅಂತ ಬರುತ್ತೆ. ಓಕೆ, ಈ ಎರಡನ್ನ ಪರ್ಚೇಸ್ ಮಾಡಿ ನಂತರ ಕ್ಲಾಸಸ್ನ ಕೇಳಿಸ್ಕೊಳ್ಳಿ. ಕ್ಲಿಯರ್? ಓಕೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೇಕ್ the first poem what you have in your textbook, that is The Schoolboy. Okay, The Schoolboy. Okay, students, before coming to the poem, we'll just take a quick look about the poet. So, if you have a textbook in front of you, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಮುಂದೆ ಇದ್ದರೆ ಎಲ್ಲರೂ ಕೂಡ you can clearly see that The Schoolboy poem written by William Blake. So, ವಿಲಿಯಂ ಬ್ಲೇಕ್ನ ಬಗ್ಗೆ ಹೇಳೋಕ್ಕೂ ಮುಂಚೆ ಸ್ವಲ್ಪ ಲಿಟ್ರೇಚರ್ ಬಗ್ಗೆ. ಸೊ ಏನಕ್ಕೆ ಲಿಟ್ರೇಚರ್ ಬಗ್ಗೆ ಅಂತ ಹೇಳಿದ್ರೆ, ಇವಾಗ ಬಿಫೋರ್ ವಿ ಅಂಡರ್ಸ್ಟ್ಯಾಂಡ್ ದ ಪೋಯಮ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಪೋಯಮ್. ಅಂದರೆ ಯಾವುದಾದರೂ ಒಂದು ಪದ್ಯ, ಒಂದು ಸಾಹಿತ್ಯದಲ್ಲಿ ಒಂದು ಪದ್ಯ ಆಗಿರಲಿ ಅಥವಾ ಒಂದು ಸಣ್ಣ ಕಥೆ ಲೈಕ್ ಶಾರ್ಟ್ ಸ್ಟೋರಿ ಅಥವಾ ಪ್ಲೇ, ಡ್ರಾಮಾ ಇರ್ಬೋದು. ಓಕೆ, ಸೊ ಇದನ್ನು ಯಾವುದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಅದರ ಒಂದು ಹಿನ್ನೆಲೆನ ತಿಳ್ಕೊಳ್ಳುವಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ವೈ ಲೆಟ್ಸ್ ಟಾಕ್ ಅಬೌಟ್ ದ ವಿಲಿಯಂ ಬ್ಲೇಕ್. ಅಫ್ಕೋರ್ಸ್ William Blake was born in 1757 and died in 1827. He was born in Soho, which is in England. ಸೊ ವಿಲಿಯಂ ಬ್ಲೇಕ್ ಅವರು ಹುಟ್ಟಿದಂಥದ್ದು 1757ನೇ ಇಸ್ವಿಲಿ, ಸತ್ತಂಥ ವರ್ಷ 1827ರಲ್ಲಿ. ಆದರೆ ಇವರು ಸಾಹಿತ್ಯಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ, ಅಂದರೆ ಇಂಗ್ಲಿಷ್ ಸಾಹಿತ್ಯಕ್ಕೆ. ಸೊ ಇಂಗ್ಲಿಷ್ ಸಾಹಿತ್ಯಕ್ಕೆ ಏನಂತ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ? ಪರ್ಟಿಕ್ಯುಲರ್ಲಿ ಹಿ ಬಿಲಾಂಗ್ಸ್ ಟು ದ ಪೀರಿಯಡ್ ಆಫ್ ರೊಮ್ಯಾಂಟಿಸಿಸಮ್ ಇನ್ ಇಂಗ್ಲಿಷ್ ಲಿಟ್ರೇಚರ್. A period of romanticism. What is this period of romanticism? ಏನಿದು ರೊಮ್ಯಾಂಟಿಸಿಸಮ್ ಅಂತ ಹೇಳಿದ್ರೆ ಒಂದು ವಿಚಾರ ತಿಳ್ಕೊಬೇಕಾಗತ್ತೆ. ದ ಪೋಯಟ್ ಲೈಕ್ ವಿಲಿಯಂ ವರ್ಡ್ಸ್ವರ್ತ್, ಸೆಂಟ್ ಕೋಲ್ರಿಡ್ಜ್, P.B. ಶೆಲ್ಲಿ, ಜಾನ್ ಕೀಟ್ಸ್, ಈ ರೀತಿಯಾದಂಥ ಹಲವಾರು ಕವಿಗಳು ದೇ ಬಿಲಾಂಗ್ ಟು ದಿಸ್ ಕೈಂಡ್ ಆಫ್ ರೊಮ್ಯಾಂಟಿಸಿಸಮ್ ಎರ. ಅಂದರೆ ರೊಮ್ಯಾಂಟಿಸಿಸಮ್ ಎರಕ್ಕೆ ಇವರು they have given a lot of contribution to the romanticism period in English literature. ಈ ರೊಮ್ಯಾಂಟಿಸಿಸಮ್ ಪೀರಿಯಡ್ ಇವರೆಲ್ಲ ಪೋಯಟ್ಸ್ ಹೆಸರು ಹೇಳಿದೆ. ನನಗೆ ಗೊತ್ತಿಲ್ಲ ನಿಮಗೆಲ್ಲ ಇವ್ರ ಹೆಸರು ಗೊತ್ತಿದೆಯೋ ಇಲ್ಲೋ ಅಂತ. ಆದರೆ ಒಂದು ವಿಚಾರ ನಿಮಗೆ ಹೇಳ್ತೀನಿ, ಅಟ್ಲೀಸ್ಟ್ ವಿಲಿಯಂ ವರ್ಡ್ಸ್ವರ್ತ್ ಹೆಸರಾದರೂ ನೀವೆಲ್ಲರೂ ಕೇಳಿರ್ತೀರಾ ಅಂದ್ಕೊಳ್ತೀನಿ. ಬಿಕಾಸ್ ಹಿ ಪಾಪ್ಯುಲರ್ಲಿ ನೋನ್ ಆಸ್ ಅ ನೇಚರ್ ಪೋಯಟ್ ವಿಲಿಯಂ ವರ್ಡ್ಸ್ವರ್ತ್. ಇದೇನು ಸರ್ ನೀವು ಇವಾಗ ಪದ್ಯದಲ್ಲಿ ವಿಲಿಯಂ ಬ್ಲೇಕ್ ಅಂತ ಹೇಳಿದ್ರಿ, ನಂತರ ಇವಾಗ ವಿಲಿಯಂ ವರ್ಡ್ಸ್ವರ್ತ್ ಹೆಸರು ಹೇಳ್ತಾ ಇದ್ದೀರಾ, ರೊಮ್ಯಾಂಟಿಸಿಸಮ್ ಹೇಳ್ತಾ ಇದ್ದೀರಾ, ತಲೆ ಕೆಟ್ಟೋಗ್ತಾ ಇದೆ ಅಂತ ಅನ್ಕೋಬೋದು. ಸೊ ಲೆಟ್ ಇಟ್ ಬಿ, ತಲೆ ಕೆಟ್ಟೋಗ್ಲಿ ಅಂತ ಹೇಳ್ತಾ ಇಲ್ಲ. ಬಟ್ ಥಿಂಗ್ ಇಸ್ ದ್ಯಾಟ್ ಇವರೆಲ್ಲರ ಬಗ್ಗೆ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಪೋಯಮ್. ಒಂದು ಪದ್ಯ ಅರ್ಥ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದಿಷ್ಟು ಹಿನ್ನೆಲೆನ ಹೇಳ್ತಾ ಇದ್ದೀನಿ. ಏನಕ್ಕೆ ಈ ರೊಮ್ಯಾಂಟಿಸಿಸಮ್ ಪೀರಿಯಡಲ್ಲಿ ರೊಮ್ಯಾಂಟಿಕ್ ಥಿಂಗ್ಸ್ ಅಂದ್ರೆ ಏನು? ಇಟ್ಸ್ ನಾಟ್ ಅ ರೊಮ್ಯಾನ್ಸ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್. ಇಟ್ಸ್ ನಾಟ್ ಅ ರೊಮ್ಯಾನ್ಸ್ ಬಿಟ್ವೀನ್ ಅ ಗರ್ಲ್ ಅಂಡ್ ಅ ಬಾಯ್. ಓಕೆ, ರೊಮ್ಯಾಂಟಿಕ್ ಥಿಂಗ್ಸ್ ಮೀನ್ಸ್ ವಿಚ್ ವಿ ಕ್ಯಾನ್ ಗೆಟ್ ಇನ್ ಎವ್ರಿಥಿಂಗ್. ಆಸ್ ಎ ಮದರ್ ಶಿ ಲವ್ಸ್ ಹರ್ ಚಿಲ್ಡ್ರನ್. ಒಬ್ಬ ತಾಯಿ ತನ್ನ ಮಕ್ಕಳನ್ನ
ಸಾಕಷ್ಟು ಪ್ರೀತಿಸ್ತಾಳೆ. ಆ ಪ್ರೀತಿಲೂ ಕೂಡ ಮುದ್ದು ಮಾಡಿದಾಗ ಅದನ್ನು ರೊಮ್ಯಾನ್ಸ್ ಅಂತ ಕರಿತೀವಿ. ಹಾಗೆಯೇ ಈ ಒಂದು ನೇಚರ್ ಏನಿದೆ, ಪ್ರಕೃತಿ ಏನಿದೆ, ಪ್ರಕೃತಿಲಿ ಹಲವಾರು ರೊಮ್ಯಾಂಟಿಕ್ ಥಿಂಗ್ಸ್ ಇದೆ. ವೈಲ್ ವಿ ಆರ್ ವಾಚಿಂಗ್ ಎ ಸನ್ಸೆಟ್, ಆ ಗುಂಬೆ ಎಲ್ಲಾದರೂ ಹೋದಾಗ ನೀವು ನೋಡಿದಾಗ ವಾವ್ ಹೌ ರೊಮ್ಯಾಂಟಿಕ್ ದ ಈವ್ನಿಂಗ್ ಈಸ್ ಅಂತ ಹೇಳ್ತೀವಿ. ವೆನ್ ಇಟ್ ಈಸ್ ಎ ಕ್ಲೌಡಿ, ಯಾವಾಗ ತುಂಬ ಮೋಡ ಕವಿದ ವಾತಾವರಣ ಇರುತ್ತೋ ಅವಾಗ ವಿ ಫೀಲ್ ದಟ್ ವಾವ್ ಹೌ ರೊಮ್ಯಾಂಟಿಕ್ ದಿಸ್ ಈವ್ನಿಂಗ್ ಇಸ್ ಅಂತ ಅಂತೀವಿ. ಸೊ ದೀಸ್ ಆರ್ ದ ಕೈಂಡ್ ಆಫ್ ಎಕ್ಸಾಂಪಲ್ಸ್. ರೊಮ್ಯಾಂಟಿಸಿಸಮಲ್ಲಿ ಹಲವಾರು ಕವಿಗಳ ಹೆಸರು ಏನು ಹೇಳಿದ್ನಲ್ಲ, ಈ ಕವಿಗಳು ಈ ಒಂದು ವಿಚಾರದ ಬಗ್ಗೆ, ರೊಮ್ಯಾಂಟಿಕ್ ಥಿಂಗ್ಸ್ ಬಗ್ಗೆ ಸಾಕಷ್ಟು ಪದ್ಯಗಳನ್ನ ಬರೆದ್ರು. ಹಾಗಾಗಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಇದನ್ನು ರೊಮ್ಯಾಂಟಿಸಿಸಮ್, ಪೀರಿಯಡ್ ಆಫ್ ರೊಮ್ಯಾಂಟಿಸಿಸಮ್ ಅಂತ ಕರೀತಾರೆ. ಸೊ ಯಾವ ಒಂದು ಕಾಲಾವಧಿ ಸರ್? ಎಂಡ್ ಆಫ್ ದ 18th century, ಬಿಗಿನಿಂಗ್ ಆಫ್ ದ 19th century. ಎಂಡ್ ಆಫ್ 18th century ಅಂದರೆ 1780s ಇಂದ ಬಿಟ್ವೀನ್ 1830s ಒಂದು ಪೀರಿಯಡ್ ಆಫ್ ರೊಮ್ಯಾಂಟಿಸಿಸಮ್ ಅಂತ ಕರಿತೀವಿ. ಸೊ ಆ ಒಂದು ಅವಧಿಯಲ್ಲಿ ಬಂದಂಥವರು ವಿಲಿಯಂ ಬ್ಲೇಕ್, ಪಿ ಬಿ ಶೆಲ್ಲಿ, ಸೆಂಟ್ ಕೋಲ್ರಿಡ್ಜ್, ಓಕೆ, ಇದೇ ರೀತಿ ಸಾಕಷ್ಟು, ವಿಲಿಯಂ ವರ್ಡ್ಸ್ವರ್ತ್, ಜಾನ್ ಕೀಟ್ಸ್ ಹೆಸರು ಕೇಳಿರ್ತೀರಾ. ಸಾಕಷ್ಟು ಓಡ್ಸ್ನ ಬರ್ದಿದ್ದಾರೆ, ಇಟ್ಸ್ ಅ ಪೊಯಿಟಿಕ್ ಫಾರ್ಮ್. ಸೊ ಅವರೆಲ್ಲ ವಿಚಾರ ಬಿಡೋಣ. ಇವಾಗ ವಿಲಿಯಂ ಬ್ಲೇಕ್ ಬಗ್ಗೆ ನಾನು ಇವಾಗ ಹಿ ಬಿಲಾಂಗ್ಸ್ ಟು ದ ಪೀರಿಯಡ್ ಆಫ್ ರೊಮ್ಯಾಂಟಿಸಿಸಮ್ ಅಂತ ಹೇಳಿದೆ, ಪೀರಿಯಡ್ ಆಫ್ ರೊಮ್ಯಾಂಟಿಸಿಸಮ್. ಹಾಗಾಗಿ ರೊಮ್ಯಾಂಟಿಕ್ ಥಿಂಗ್ಸ್ ಬಗ್ಗೆನೇ, ನೇಚರ್ ಬಗ್ಗೆ ಸಾಕಷ್ಟು ಕವಿಗಳು ಆ ಒಂದು ಅಂಶನ ಇಟ್ಕೊಂಡು ಪದ್ಯಗಳನ್ನ ಸಾಕಷ್ಟು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ದಟ್ ಈಸ್ ಟು ದ ಇಂಗ್ಲಿಷ್ ಲಿಟ್ರೇಚರ್. ಓಕೆ, ಸೊ ದಟ್ ಈಸ್ ವೈ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ much more things about the romantic things or romanticism. Okay, so ಹಾಗಾಗಿ ಏನು ಸರ್ ರೊಮ್ಯಾಂಟಿಕ್ ಥಿಂಗ್ಸು? ದ ಸ್ಕೂಲ್ ಬಾಯ್ ಅಂತ ಹೆಸರಿದೆ. ಸೊ ವೆನ್ ವಿ ಕಮ್ ಟು ದ ಟೈಟಲ್, ಓಕೆ, ನಾವು ಟೈಟಲಿಗೆ ಬಂದಾಗ ದ ಸ್ಕೂಲ್ ಬಾಯ್ ಅಂತ ಇದೆ. ದ ಸ್ಕೂಲ್ ಬಾಯ್ ಏನು ಸರ್ ರೊಮ್ಯಾಂಟಿಸಿಸಮ್ ಪೀರಿಯಡ್ಗೂ ಅದಕ್ಕೂ ಏನು ಸಂಬಂಧ ಅಂತ. ಸೊ ವೆನ್ ಐ ರೀಡ್ ದ ಫಸ್ಟ್ ಆನ್ಸರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವೈ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್. ಯಾವಾಗ ಮೊದಲನೇ ಸ್ಟ್ಯಾನ್ಸಾಗಿ ಬರ್ತೀನೋ ಅವಾಗ ನಿಮಗೆ ಅರ್ಥ ಆಗುತ್ತೆ ವೈ ಐ ಆಮ್ ಟಾಕಿಂಗ್ ಅಬೌಟ್ ರೊಮ್ಯಾಂಟಿಸಿಸಮ್ ಹಿಯರ್ ಇನ್ ದ ಸ್ಕೂಲ್ ಬಾಯ್. ಓಕೆ, ಬಟ್ ಈ ಒಂದು ವಿಲಿಯಂ ಬ್ಲೇಕ್ ಅವರ ಹಿನ್ನೆಲೆ ಬಗ್ಗೆ ಹೇಳ್ತಾ ಇದ್ದೆ. ಹಿ ಲೀವ್ಡ್ 70 years, ದಟ್ ಈಸ್ ಬಿಟ್ವೀನ್ 1757 to 1827. ಹಿ ಲೀವ್ಡ್ ಫಾರ್ 70 years. ಆ್ಯಂಡ್ ಆಲ್ಸೋ ಹಿ ವಾಸ್ born in Soho in England. Okay, died also in England only. And one more thing is that here he talks about in this poem, ಈ ಪದ್ಯದಲ್ಲಿ ಏನು ನಾವು ಹೇಳ್ತಾನೆ ಅಂತ ಹೇಳಿದ್ರೆ, he talks about the early, sending the kid to the school in the very early age. He is totally against the formal education ಅಂತ ಹೇಳಿದ್ರೆ, ಈ ಒಂದು ಪದ್ಯದಲ್ಲಿ ಕವಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಫಾರ್ಮಲ್ ಎಜುಕೇಷನ್ನ ವಿರೋಧ ಮಾಡಿ ಈ ಒಂದು ಪದ್ಯನ ಬರ್ತಿದ್ದಾನೆ. ವಾಟ್ ಈಸ್ ಫಾರ್ಮಲ್ ಎಜುಕೇಷನ್? ಫಾರ್ಮಲ್ ಎಜುಕೇಷನ್ ಅಂತ ಹೇಳಿದ್ರೆ ಇನ್ ದ ಮಾಡರ್ನ್ ಡೇಸ್, ಐ ಥಿಂಕ್ ಯು ಪೀಪಲ್ ಆಲ್ಸೋ ಹ್ಯಾವ್ ಸ್ಟಡಿಡ್ ದಿಸ್. ಏನು ಓದಿದ್ರಿ? ನೀವು ಕೂಡ ಓದಿದ್ದೀರಾ ಅಂತ ಹೇಳಿದ್ರಿ. ವಾಟ್ ಯು ಹ್ಯಾವ್ ಸ್ಟಡಿ? ದಟ್ ಈಸ್ ಪ್ರಿ KG ಅಥವಾ ನರ್ಸರಿ, ಓಕೆ, ಅಥವಾ ಬೇಬಿ ಸಿಟ್ಟಿಂಗ್ ಅಂತ ಏನು ಕರಿತೀರಾ. ಈ ಒಂದು 3 years ಇದ್ದಾಗ ನಿಮಗೆ ಶಾಲೆ ಕಳಿಸ್ಬಿಡ್ತಾರೆ. ವೆನ್ ದರ್ ಈಸ್ ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗ್. ಇವಾಗ ಇಬ್ಬರು ಪೇರೆಂಟ್ಸ್ ಕೂಡ ವರ್ಕಿಂಗ್ ಪೇರೆಂಟ್ ಆಗಿದ್ರೆ ಮಕ್ಕಳನ್ನ ಮನೆಯಲ್ಲೇ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನೋಡ್ಕೊಳ್ಳೋರು ಯಾರು ಇರೋದಿಲ್ಲ ಮಕ್ಕಳಿಗೆ. ಹಾಗಾಗಿ ಮಗುನ 3 ವರ್ಷಕ್ಕೆ ಶಾಲೆಗೆ ಸೇರಿಸ್ಬಿಡ್ತಾರೆ. ಸೊ ಈ ಒಂದು ಮಗುನ 3 ವರ್ಷಕ್ಕೆ ಶಾಲೆಗೆ ಸೇರಿಸಿದಾಗ ಏನಾಗತ್ತೆ ಅಂತ ಹೇಳಿದ್ರೆ, ಆ ಒಂದು ಸಮಸ್ಯೆ ಬಗ್ಗೆ ಇಲ್ಲಿ ಕವಿ ಈ ಒಂದು ಪದ್ಯದಲ್ಲಿ ತಿಳಿಸ್ತಾನೆ. ಓಕೆ, ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಪೋಯಮ್. ಓಕೆ, ಏನು ಬ್ಯಾಕ್ಗ್ರೌಂಡ್ ಇಷ್ಟೊತ್ತರೆಗೂ ಹೇಳ್ದಂಥದ್ದು ಅದನ್ನೇ ಐ ಸ್ಪೋಕ್ ಅಬೌಟ್ ದ ವಿಲಿಯಂ ಬ್ಲೇಕ್. I spoke about William Blake, that is he was born in 1757 and he died in 1827, and also he belongs to the period of romanticism in English literature. So most probably this poem also consisting of romantic things. So what is that romantic thing? We'll study that later on. Okay, so romanticism, okay, and William Blake, that is the background of this poem. So let's begin the poem. So please take out your textbooks before you going to listen this class.
Okay, please take out your books and look at the first stanza. So what is that stanza? So, I love to rise in a summer morning. So in the first stanza in the first line, the poet says, I love to rise early in the summer morning. So keep that in one thing in your mind, that is, the poet himself is the speaker here. Andre, ಇವಾಗ ಸಪೋಸ್ ಶಾರ್ಟ್ ಸ್ಟೋರಿ ಆಗಿದ್ದಿದ್ರೆ ಒಬ್ಬ ನ್ಯಾರೇಟೋ ಮತ್ತು ಆಥರ್ಗೆ ಇರುವಂಥ ವ್ಯತ್ಯಾಸ ಏನು? ಓಕೆ, ಇಫ್ ಯು ಆರ್ ಇನ್ ಫ್ರಂಟ್ ಆಫ್ ಮೀ ವಿ ವುಡ್ ಹ್ಯಾವ್ ಇಂಟರಾಕ್ಟೆಡ್ ದಟ್, ಬಟ್ ಅನ್ಫಾರ್ಚುನೇಟ್ಲಿ ಯು ಆರ್ ನಾಟ್ ಇನ್ ಫ್ರಂಟ್ ಆಫ್ ಮೀ, ಸೊ ದಟ್ ಈಸ್ ವೈ narrator is nothing but the person who has written the story, who has comes inside the story and explains the story what it's all about. ಏನು ಹೇಳಿ? ನ್ಯಾರೇಟರ್ ಅಂತ ಹೇಳಿದ್ರೆ ನಮ್ಮ ಕತೆ ಅಥವಾ ಪದ್ಯ ಆಗಿರಲಿ ಅಥವಾ ಒಂದು ಕಾದಂಬರಿ ಆಗಿರಲಿ, ಈ ಕತೆ ಒಳಗೆ ಬರುವಂತಹ ಒಬ್ಬ ವ್ಯಕ್ತಿ ಅಥವಾ ಒಂದು ಕ್ಯಾರೆಕ್ಟರು, ಹಿ ಎಕ್ಸ್ಪ್ಲೈನ್ಸ್ ವಾಟ್ ಇಟ್ಸ್ ಆಲ್ ಅಬೌಟ್. ಕೆಲವೊಂದು ಸಿನಿಮಾದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅನ್ಕೊಂಡಿರ್ತೀರಾ, ಇವಾಗ ಯಾರೋ ಒಬ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದ, ಹಲವಾರು ವರ್ಷಗಳ ನಂತರ ನಮ್ಮ ಹೀರೋ ಈ ರೀತಿ ಇದ್ದ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನಲ್ಲ, ವಿ ಕ್ಯಾನ್ ಕಾಲ್ ದಟ್ ಆಸ್ ನ್ಯಾರೇಟರ್. ಸೊ ಇಲ್ಲೂ ಅಷ್ಟೇ, ದ ಪೋಯೆಟ್ ಹಿಮ್ಸೆಲ್ಫ್ ಇಸ್ ದ ಸ್ಪೀಕರ್. ಪೋಯೆಟ್ ಏನು ಪದ್ಯ ಬರೆದಿದ್ದಾರೆ ಅವರೇ ಇಲ್ಲಿ ಸ್ಪೀಕರ್ ಆಗಿ, ಅಂದರೆ ಹಿ ಫೀಲ್ಸ್ ಹಿಮ್ಸೆಲ್ಫ್ ಆಸ್ ಅ ಸ್ಕೂಲ್ ಬಾಯ್. ಅವರೇ ತಾನೊಂದು ಶಾಲೆಗೆ ಹೋಗುವಂತಹ ಹುಡುಗನ ರೀತಿ ಭಾವಿಸ್ಕೊಂಡು ಇಲ್ಲಿ ಆರಂಭ ಮಾಡ್ತಾರೆ ಅಥವಾ ಈ ಒಂದು ಪದ್ಯನ ಬರೆದಿದ್ದಾರೆ. ಸೊ ಐ ಲವ್ ಟು ರೈಸ್ ಅರ್ಲಿ ಇನ್ ದ ಸಮ್ಮರ್ ಮಾರ್ನಿಂಗ್. ಸೊ ಮೊದಲನೇ ಸ್ಟ್ಯಾನ್ಸಾದ ಮೊದಲನೇ ಲೈನಲ್ಲಿ ನಮ್ಮ ಕವಿ ಹೇಳುವಂಥದ್ದು, ಆಸ್ ಎ ಸ್ಕೂಲ್ ಬಾಯ್, ಒಬ್ಬ ಶಾಲೆ ಹೋಗುವಂಥ ಮಗುವಾಗಿ, ಒಂದು 3 ರಿಂದ 5 ವರ್ಷದ ಮಗುವಾಗಿ, ಹಿ ಲವ್ಸ್ ಟು ವೇಕ್ ಅಪ್ ಇನ್ ದ ಅರ್ಲಿ ಮಾರ್ನಿಂಗ್. ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಮಗುವಾಗಿ ನಮ್ಮ ಕವಿಗೆ ಇಷ್ಟ ಆಗತ್ತಂತೆ. ವೈ? ದ ಬರ್ಡ್ ಸಿಂಗ್ಸ್ ಆನ್ ಎವ್ರಿ ಟ್ರೀ. ವೆನ್ ದ ಬರ್ಡ್ ಸಿಂಗ್ ಆನ್ ಎವ್ರಿ ಟ್ರೀ, ಏನಕ್ಕೆ ಅಂತ ಕೇಳಿದ್ರೆ, ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೆ ಬೇಗ ಇದ್ರೆ ಹಕ್ಕಿಗಳ ಚಿಲಿಪಿಲಿ, ದ ಬರ್ಡ್ ಸಿಂಗ್ಸ್ ಆನ್ ಎವ್ರಿ ಟ್ರೀ. ಅಂದರೆ ಸಾಕಷ್ಟು ಹಕ್ಕಿಗಳು ಬೆಳಗ್ಗೆ, ಇಫ್ ಯು ವೇಕ್ ಅಪ್ ಅರ್ಲಿ ಇನ್ 4:30 or 5 o'clock or 6 o'clock in the morning, ಒಂದು 5 ಗಂಟೆಯಿಂದ 6 ಗಂಟೆ ಒಳಗೆ ಬೇಗ ಎದ್ರೆ ಹಕ್ಕಿಗಳ ಒಂದು ಚಿಲಿಪಿಲಿ ಸದ್ದನ್ನು ಕೇಳಿಸ್ಕೋಬಹುದು. ಆದರೆ ಇಫ್ ಯು ವೇಕ್ ಅಪ್ ಆಫ್ಟರ್ 8 o'clock or 9 o'clock, ಐ ಥಿಂಕ್ ಅನ್ಫಾರ್ಚುನೇಟ್ಲಿ ಇಟ್ಸ್ ಹ್ಯಾಪನಿಂಗ್ ನೌ ಜಸ್ಟ್ ಬಿಕಾಸ್ ಆಫ್ ದಿಸ್ ಲಾಕ್ಡೌನ್ ಅಂಡ್ ಪ್ಯಾಂಡಮಿಕ್. ಇವಾಗ ಎಲ್ಲರೂ ಕೂಡ 8 ಗಂಟೆ 9 ಗಂಟೆಗೆ ಆರಾಮ್ಸೆ ಎದೊಳ್ತಾ ಇದ್ದೀರಾ. ಮುಂಚೆನೂ ಏನು ಬೇಗ ಎದೊಳ್ತಾ ಇಲ್ಲ, ಎಲ್ಲರೂ ಕೂಡ ಅದೇ ನಾರ್ಮಲ್ 7:30ಗೆ ಎದೊಳ್ತಿದ್ದೀರಾ ಅನಿಸುತ್ತೆ. ಬಟ್ ಆ ಒಂದು ಮೂಮೆಂಟ್, ನೀವು ಎದೊಳುವಂಥ ಟೈಮಲ್ಲಿ ಬರ್ಡ್ಸ್ಗಳೇ ಕಾಣೋದಿಲ್ಲ ಆಕಾಶದಲ್ಲಿ. ಆಲ್ರೆಡಿ ವೆಹಿಕಲ್ಸ್ಗಳು ಓಡಾಡ್ತಾ ಇರುತ್ತೆ, ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಬಟ್ ಒಂದು ಚಿಕ್ಕ ಮಗುವಾಗಿ ಬೆಳಗ್ಗೆ ಬೇಗ ಎದೊಳೋದಕ್ಕೆ ನಮ್ಮ ಕವಿಯಲ್ಲಿ ಇಷ್ಟಪಡ್ತಾರೆ. ದ ರೀಸನ್ ಈಸ್ ದಟ್ he can enjoy the nature's beauty. That is, that nature which includes everything, birds, animals, plants, everything. So these birds also part of the nature. So that is why I spoke about the romanticism before starting this poem. Clear? So ಹಾಗಾಗಿ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂದರೆ, he loved to rise early in the summer morning in order to enjoy the nature's beauty. That nature's beauty is, if we wake up early in the morning, the birds sing on each and every tree. ಅಂದರೆ ಪ್ರತಿಯೊಂದು ಮರದಲ್ಲೂ ಕೂಡ ಹಕ್ಕಿಗಳು ಬೆಳಗ್ಗೆ ಎದ್ದಾಗ ಕೂಗುವಂಥದ್ದು, ಕೋಗಿಲೆ ಆಗಿರಲಿ ಮತ್ತೊಂದಾಗಿರಲಿ, ಎಲ್ಲ ಬರ್ಡ್ಗಳು ಕೂಡ ಕೂಗುವಂತಹ ಅಥವಾ ಚಿಲಿಪಿಲಿ ಕಲರವ ಅಂತ ಏನು ಹೇಳ್ತೀವಲ್ಲ, ಆ ಒಂದು ವಾಯ್ಸನ್ನು ಕೇಳಿಸ್ಕೋಬಹುದು. ದ ಡಿಸ್ಟೆಂಟ್ ಹಂಟ್ಸ್ಮನ್ ವಿಂಡ್ಸ್ ಹಿಸ್ ಹಾರ್ನ್. ದೂರದಲ್ಲಿ ತಣ್ಣನೆ ಆದಂತಹ ಗಾಳಿ ಬೀಳುವಂತಹ ಶಬ್ದ ಅಥವಾ ತಣ್ಣನೆ ಗಾಳಿ ಸೇವಿಸುವಂತಹ ಅವಕಾಶ ನೀವು ಬೆಳಗ್ಗೆ ಎದ್ರೆ ಮಾತ್ರ ಸಿಗತ್ತೆ, ಹೊರತು ಸಿಗೋದಿಲ್ಲ. ಇಲ್ಲಿ ಡಿಸ್ಟೆಂಟ್ ಹಂಟ್ಸ್ಮೆನ್ ಅಂತ ಬರ್ತೇವೆ. ಡಿಸ್ಟೆಂಟ್ ಹಂಟ್ಸ್ಮೆನ್ ಅಂತ ಹೇಳಿದ್ರೆ ಇವಾಗ ಕಂಪೇರ್ ಇಟ್ಸ್ ಅ ಮೆಟಾಫರ್ ಅಂದ್ರೆ ಇಟ್ಸ್ ಅ ಕಂಪ್ಯಾರಿಸನ್ಸ್. ಓಕೆ, ಸೊ ಇಲ್ಲಿ ಮೆಟಾಫರ್. ಡಿಸ್ಟೆಂಟ್ ಹಂಟ್ಸ್ಮೆನ್ ಅಂದರೆ ಒಬ್ಬ ಹಂಟರ್, ಬೇಟೆಗಾರರು, ಕಾಡಲ್ಲಿ ಬೇಟೆಗಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಪ್ರಾಣಿಯ ಕೊಂಬುಗಳು, ಸತ್ತಿರುವಂಥ ಪ್ರಾಣಿ ಅಥವಾ ಪ್ರಾಣಿಯ ಕೊಂಬನ್ನು ಉಪಯೋಗಿಸ್ಕೊಂಡು ಅದನ್ನು ಬ್ಲೋ ಮಾಡ್ತಾರೆ. ಬ್ಲೋ ಮಾಡಿದ್ರೆ ಇಟ್ ಮೇಕ್ಸ್ ಎ ಅಟ್ರಾಕ್ಟಿಂಗ್ ಸೌಂಡ್ ಫಾರ್ ದ ಅನಿಮಲ್ಸ್. ಇವಾಗ ಅವನಿಗೆ ಬೇಟೆ ಆಡಬೇಕು, ಒಬ್ಬ ಬೇಟೆಗಾರನಿಗೆ ಬೇಟೆ ಆಡಬೇಕು ಅಂತ ಹೇಳಿದ್ರೆ ಪ್ರಾಣಿಗಳು ದೂರ ಇರೋದನ್ನು ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಆ ಒಂದು ಕಹಳೆ ರೀತಿಯ ಒಂದು ಕೊಂಬನ್ನು ಉಪಯೋಗಿಸ್ಕೊಂಡು ಊದ್ತಾನೆ. ಆ ಊದೋದ್ರಿಂದ
ಬರುವಂತಹ ಸೌಂಡ್ ಏನಿದೆ ಅದೇ ರೀತಿ ಬೆಳಿಗ್ಗೆ ಕೂಡ ತಣ್ಣನೆ ಗಾಳಿ, ಡಿಸ್ಟೆಂಟ್ ಹಂಟ್ಸ್ಮನ್ ವಿನ್ಸ್ ಇಸ್ ಹಾರ್ನ್. ಆ ಒಂದು ಗಾಳಿ ಅವನು ಊದ್ದಾಗ ಯಾವ ರೀತಿ ಶಬ್ದ ಬರುತ್ತೋ ಅದೇ ರೀತಿ ತಣ್ಣನೆಯ ಗಾಳಿಯ ಶಬ್ದ ಬೆಳಗ್ಗೆ ನಮ್ಮ ಕಿವಿಗೆ ಕೇಳುತ್ತೆ. ಇಫ್ ಯು ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ನಾಟ್ ಅಟ್ 8 o'clock or 9 o'clock in the morning. Okay, if you wake up at 5 or 6 in the morning, you can able to enjoy this nature's beauty, that is bird sings on every day, every tree, and also distant huntsman winds his horn, which had compared to the cool and fresh air that we used to get early in the morning. Okay, don't expect these kind of a fresh air in the evening also. ಸರ್ ಸಂಜೆ 6 ಗಂಟೆ ಮೇಲೂ ಒಳ್ಳೆ ಚೆನ್ನಾಗಿ ಗಾಳಿ ಬರುತ್ತೆ ಸರ್, ಏನೋ ಅದರಲ್ಲೇನಿದೆ ಅಂದರೆ, ಬಿಕಾಸ್ ಇಟ್ಸ್ ಪಲ್ಯೂಟೆಡ್. ವೆಹಿಕಲ್ಸ್ ತುಂಬ ಓಡಾಡಿರುತ್ತೆ ಇರ್ಬೋದು, ಆದರೆ ಅರ್ಲಿ ಮಾರ್ನಿಂಗಲ್ಲಿ ವೆಹಿಕಲ್ಸ್ಗಳು ಜಾಸ್ತಿ ಇರೋದಿಲ್ಲ, ಅಥವಾ ನಾಯ್ಸ್ ಪೊಲ್ಯೂಷನ್ ಆಗಿರಲಿ ಅಥವಾ ಏರ್ ಪೊಲ್ಯೂಷನ್ ಆಗಿರಲಿ ಇರೋದಿಲ್ಲ. ಹಾಗಾಗಿ ಹಿಯರ್ ದ ಪೋಯಟ್ ಥಿಂಕ್ಸ್ ದಟ್ if he wake up early in the morning, that is why he loves to wake up early in the morning, he can enjoy the nature's beauty, that is bird sings on every tree and distant huntsman winds his horn, which had compared to the cool and fresh air that we used to get in the early in the morning. Okay, and the skylark sings with me. Skylark sings with me. Skylark, it's bird. Normally we don't see here in India. Indiaದಲ್ಲಿ ಎಲ್ಲೋ ತುಂಬ ಅಪರೂಪ ಸ್ಕೈಲಾಕ್, ಬಟ್ ಇನ್ ದ ವೆಸ್ಟರ್ನ್ ಕಂಟ್ರೀಸ್, ಯುರೋಪಿಯನ್ ಕಾಂಟಿನೆಂಟಲ್ ಈ ಸ್ಕೈಲಾಕ್, ಲೈಕ್ ವಿ ಹ್ಯಾವ್ ನೈಟಿಂಗೇಲ್ ಇಲ್ಲಿ, ಅಲ್ಲಿ ಸ್ಕೈಲಾಕ್. ಸೊ ಹಾಗಾಗಿ ಸ್ಕೈಲಾಕ್ ಇವಾಗ ಕೂಗ್ತಾ ಇದೆ ಅಂತ ಹೇಳಿದ್ರೆ, ಆಸ್ ಅ ಕಿಡ್ ವಿ ಆಲ್ಸೋ ಯೂಸ್ ಟು ಇಮಿಟೇಟ್ ದ ಬರ್ಡ್. ಇವಾಗ ನೋಡಿ, ಮನೆಯಲ್ಲೇ ಯಾವುದಾದ್ರೂ ಬೆಕ್ಕು ಬಂದು ಮಿಯಾವ್ ಅಂತ ಹೇಳ್ತು ಅಂದರೆ ನೀವು ಕೂಡ ಮಿಯಾವ್ ಅಂತ ಅದನ್ನು ಇಮಿಟೇಟ್ ಮಾಡ್ತೀರಾ. ಇಟ್ ಡಸಂಟ್ ಮ್ಯಾಟರ್ ಹೌ ಓಲ್ಡ್ ಯು ಆರ್, ನೀವು 20 ವರ್ಷ ಆಗಿರಲಿ 30 ವರ್ಷ ಆಗಿರಲಿ, ಕೆಲವೊಮ್ಮೆ ಯು ಯೂಸ್ ಟು ಇಮಿಟೇಟ್, ಡಿಪೆಂಡ್ಸ್ ಆನ್ ಯುವರ್ ಮೂಡ್. ಹಾಗೇನೆ ಇಲ್ಲಿ ಆಸ್ ಎ ಕಿಡ್, ಒಂದು ಚಿಕ್ಕ ಮಗುವಾಗಿ, ಶಾಲೆಗೆ ಹೋಗುವಂಥ ಮಗು, ಒಂದು 3 ರಿಂದ 5 ವರ್ಷ ಮಗುವಾಗಿ ಆ ಸ್ಕೈಲಾಕ್ ಹಾಡು ಹೇಳ್ತಾ ಇದ್ರೆ, ಅಂದರೆ ಕೂಗ್ತಾ ಇದ್ರೆ, ಇವರು ಕೂಡ ಅದನ್ನು ಇಮಿಟೇಟ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಸ್ಕೈಲಾಕ್ ಆಗಿರಲಿ, ಯಾವುದೇ ಪಕ್ಷಿಗಳಾಗಿರಲಿ, ಬೆಳಗ್ಗೆ ಮಾತ್ರ ಈ ಒಂದು ಕೂಗುವಂಥದ್ದು, ಅದನ್ನು ಇಮಿಟೇಟ್ ಮಾಡುವಂಥದ್ದು ಸಿಗುವಂಥ ಮೂಮೆಂಟು. ಸೊ ಓ ವಾಟ್ ಎ ಸ್ವೀಟ್ ಕಂಪನಿ. ಇದನ್ನೆಲ್ಲ ನೋಡಿ ನಮ್ಮ ಪೋಯೆಟ್ ಹೇಳ್ತಾರೆ, ಓ ಎಂಥ ಒಳ್ಳೆ ಅದ್ಭುತವಾದಂತಹ ಕಂಪನಿ ಅಂತ. ಎಂಥ ಒಳ್ಳೆ ಅದ್ಭುತವಾದ ಕಂಪನಿ. ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಐ ಕ್ಯಾನ್ ಎಂಜಾಯ್ ಆಲ್ ದಿಸ್ ನೇಚರ್ಸ್ ಬ್ಯೂಟಿ. ಪ್ರಕೃತಿಯಲ್ಲಿ ಸಿಗುವಂತಹ ಈ ಎಲ್ಲ ಸೊಬಗನ್ನು ಕೂಡ ನಾನು ಎಷ್ಟು ಆರಾಮಾಗಿ ಪಡಿಬಹುದು ಬೇಗ ಎದ್ದೇಳೋದ್ರಿಂದ. ಆಸ್ ಎ ಸ್ಕೂಲ್ ಬಾಯ್ ಹಿ ಫೀಲ್ಸ್ ದಟ್. ಬಟ್ ಕಾಲೇಜ್ ಬಾಯ್ ಆಗಿದ್ರೆ ನಿಮ್ಮ ಥರ ಯೋಚನೆ ಮಾಡ್ತಿದ್ರು, 9 ಗಂಟೆಗೆ ಎದ್ರೆ ಏನು ಆರಾಮಾಗಿರತ್ತಪ್ಪ, ಇನ್ನೂ ಒಂದು 5 ನಿಮಿಷ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ. ಸೊ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಕೂಲ್ ಬಾಯ್ ಆ್ಯಂಡ್ ದ ಕಾಲೇಜ್ ಸ್ಟೂಡೆಂಟ್ಸ್. ಸೊ ದಟ್ಸ್ ನಾಟ್ ದ ಇಶ್ಯೂ ಹಿಯರ್. So let's come to the point. So in the first stanza, the poet himself thinks or writes as he is a schoolboy. So as a schoolboy, he wakes up, he loves to wake up early in the summer morning to enjoy the nature's beauty. ನಮ್ಮ ಕವಿ ಏನಿದ್ದಾನೆ ಅವರೇ ಸ್ಪೀಕರ್ ಆಗಿ ಈ ಒಂದು ಪದ್ಯದಲ್ಲಿ ಒಂದು ಶಾಲೆಯ ಹುಡುಗನಾಗಿ ಬೆಳಗ್ಗೆ ಎದ್ದೇಳಲಿಕ್ಕೆ, ಬೇಗನೆ ಎದ್ದೇಳೋದಕ್ಕೆ ಇಷ್ಟಪಡ್ತಾರೆ, ಅದು ಸಮ್ಮರ್ ಮಾರ್ನಿಂಗಲ್ಲಿ. ಓಕೆ, ಸೊ ಏನಕ್ಕೆ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಎಂಜಾಯ್ ದ ನೇಚರ್ಸ್ ಬ್ಯೂಟಿ, ಬೆಳಗ್ಗೆ ಎದ್ದೇಳೋದ್ರಿಂದ ಅವರಿಗೆ ಹಲವಾರು ಪ್ರಕೃತಿಯ ಸೊಬಗನ್ನು ಸವಿಯುವಂತಹ ಅವಕಾಶ ಸಿಗುತ್ತೆ. ಹಿ ಕ್ಯಾನ್ ಎಂಜಾಯ್ ನೇಚರ್ಸ್ ಬ್ಯೂಟಿ ಬೈ ವೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ದಟ್ ನೇಚರ್ಸ್ ಬ್ಯೂಟಿ ಈಸ್ ನಥಿಂಗ್ ಬಟ್ ದ ಬರ್ಡ್ ಸಿಂಗ್ ಆನ್ ಎವ್ರಿ ಟ್ರೀ. ಪ್ರತಿಯೊಂದು ಮರಗಳಲ್ಲೂ ಹಕ್ಕಿಗಳ ಚಿಲಿಪಿಲಿ ಸದ್ದನ್ನು ಕೇಳ್ಬೋದು. ದ ಡಿಸ್ಟೆಂಟ್ ಹಂಟ್ಸ್ಮನ್ ವಿನ್ಸ್ ಹಿಸ್ ಹಾರ್ನ್, ಅಂದರೆ ಒಬ್ಬ ಹಂಟರು ತನ್ನ ಕಹಳೆನ ಊದೋ ರೀತಿ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡಿ ಬೇಟೆ ಆಡೋಕ್ಕೋಸ್ಕರ ಯಾವ ರೀತಿ ಕಹಳೆ ಊದ್ತಾನೋ ಆ ರೀತಿಯಾದಂಥ ತಣ್ಣನೆ ಗಾಳಿನ ಬೆಳಗ್ಗೆ ನಾನು ಪಡ್ಕೋಬೋದು ಬೈ ವೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಅಂಡ್ ಆಲ್ಸೋ ಐ ಕ್ಯಾನ್ ಸಿಂಗ್ ವಿತ್ ದ ಸ್ಕೈಲಾಕ್. ಅಂದರೆ ಸ್ಕೈಲಾಕ್ ಜೊತೆ ನಾನು ಹಾಡು ಕೂಡ ಹಾಡು ಅಂದರೆ ಅದನ್ನು ಇಮಿಟೇಟ್ ಮಾಡ್ಬೋದು ಅಂತ. ಸಿಂಗ್ ವಿತ್ ಮೀ ಅಂದರೆ ಹಾಡು ಹೇಳ್ತಾ ಕೂತ್ಕೊಳ್ಳೋದಲ್ಲ, ಅದನ್ನು ಇಮಿಟೇಟ್ ಮಾಡ್ತಾನಲ್ಲ. ಸೊ ದಟ್ ಈಸ್ ವಾಟ್ ದ ಕಂಪ್ಯಾರಿಸನ್ಸ್ ಮೀನ್ಸ್ ಇಲ್ಲಿ. So, what a sweet company. To enjoy all this, he loves to wake up early in the summer morning. So, this is what I spoke about earlier. That is why I spoke about romanticism. Okay, ಅವಾಗಲೇ romanticism ಬಗ್ಗೆ ಏನಕ್ಕೆ ಹೇಳಿದೆ, ಇದಕ್ಕೋಸ್ಕರನೇ see the birds sing on every tree. This is the part of nature. That is the romantic thing.
ಓಕೆ, ಸೊ ಹಾಗಾಗಿ ಕೆಲವೊಂದು ಸ್ಟ್ಯಾನ್ಸದಲ್ಲಾದರೂ ಕೂಡ ರೊಮ್ಯಾಂಟಿಕ್ ಥಿಂಗ್ಸ್ ಬಗ್ಗೆ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಬಂದಿರೋಂಥ ಪೊಯಿಟ್ಸ್ಗಳು ಮೆನ್ಷನ್ ಮಾಡಿರ್ತಾರೆ. ಹೇಳಿದ್ನಲ್ಲ, ಜಾನ್ ಕೀಟ್ಸ್, ವಿಲಿಯಂ ವರ್ಡ್ಸ್ವರ್ತ್, ಇವರೆಲ್ಲರೂ ಕೂಡ. ಸೊ ಅದೇ ರೀತಿ ಇಲ್ಲೂ ಕೂಡ ವಿಲಿಯಂ ಬ್ಲೇಕ್ ಅವರು ಕೂಡ ರೊಮ್ಯಾಂಟಿಕ್ ಥಿಂಗ್, ದಟ್ ಈಸ್ ನೇಚರ್ಸ್ ಬ್ಯೂಟಿ. ಓಕೆ, ಸೊ ನೇಚರ್ಸ್ ಬ್ಯೂಟಿ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ದಟ್ ಈಸ್ he loves to wake up early in the summer morning in order to enjoy the nature's beauty, that is birds sing on every tree, and also distant huntsman winds his horn, that is compared to the cool and fresh air that we used to, as a schoolboy, he used to get early in the morning. If he wished to sing his song, he will get the company of skylark. Oh, what a sweet company, he says. ಒಂದು 3 ವರ್ಷದಿಂದ 5 ವರ್ಷದ ಮಗುವಾಗಿ ಬೆಳಗ್ಗೆ ಎದ್ದೇಳೋದಕ್ಕೆ ಇಷ್ಟೆಲ್ಲ ಪಡ್ಕೊಳ್ತೀನಿ ಅನ್ನೋದೊಂದು ಖುಷಿಯಿಂದ ಹೇಳುತ್ತೆ. ಬಟ್ ಕಮಿಂಗ್ ಟು ದ ಸೆಕೆಂಡ್ ಸ್ಟ್ಯಾನ್ಸಾ, ಇಷ್ಟೊತ್ತವರೆಗೂ ಜಾಯ್ಫುಲ್ನೆಸ್ ಮತ್ತು ಹ್ಯಾಪಿನೆಸ್ ಬಗ್ಗೆ ಮಾತಾಡ್ದ ಪಾಯಿಂಟ್. ಸೊ ಇನ್ ದ ಸೆಕೆಂಡ್ ಸ್ಟ್ಯಾನ್ಸಾ ಹಿ ಟಾಕ್ಸ್ ಅಬೌಟ್ ದ ಪ್ರಾಬ್ಲಮ್. ಏನು ಪ್ರಾಬ್ಲಮ್ಮು? ಗೋಯಿಂಗ್ ಟು ದ ಸ್ಕೂಲ್ ಆನ್ ದ ಸಮ್ಮರ್ ಮಾರ್ನಿಂಗ್ ಡ್ರೈವ್ಸ್ ಆಲ್ ದ ಜಾಯ್ ಅವೇ. ಆದರೆ ಸಮ್ಮರಲ್ಲಿ ಶಾಲೆಗೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಳಿಸಿದ್ರು ಅಂತ ಹೇಳಿದ್ರೆ ನಾನು ಇಷ್ಟೊತ್ತವರೆಗೂ ಪಟ್ಟಂತಹ ಖುಷಿ ಏನಿದೆ ಎಲ್ಲದೂ ಕೂಡ ಹೊರಟು ಹೋಗುತ್ತೆ ಅಂತ ಹೇಳ್ಕೊಳ್ತಾನೆ ಸ್ಕೂಲ್ ಬಾಯ್. ಏನಿದು ಶಾಲೆ ಕಳಿಸೋವಂಥದ್ದು? ಬೆಳಗ್ಗೆ ಎದ್ದ ಬೇಗ ಒಂದು 7 ಗಂಟೆ 8 ಗಂಟೆ 6 ಗಂಟೆಯಿಂದ ಎದ್ದಿರೋಂಥವ್ನು 7-8 ಗಂಟೆವರೆಗೂ ನೋಡ್ತಾರೆ ಮನೇಲಿ. 8:30-9 ಗಂಟೆ ಸ್ಕೂಲ್ ಬಸ್ ಬಂತು, ಮಗುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸಿದ್ರು. ಸೊ ಇಷ್ಟೊತ್ತವರೆಗೂ ಖುಷಿಯಾಗಿದ್ದಂತಹ ಮಗು ಏನಿತ್ತು, ಶಾಲೆಯ ಮಗು, ಅದನ್ನು ಶಾಲೆ ಕಳಿಸಿದ ನಂತರ ಇಷ್ಟು ಖುಷಿಯಾಗಿ ಎದ್ದು ನೇಚರ್ಸ್ ಬ್ಯೂಟಿನ ಎಂಜಾಯ್ ಮಾಡ್ತಿದ್ದಂಥ ಹುಡುಗ ಇವಾಗ ಏನು ಮಾಡ್ತಾನೆ? ಬೇಸರದಿಂದ ಶಾಲೆಗೆ ಹೋಗ್ತಾನೆ. ಆ್ಯಂಡ್ oh, it drives all the joy away under a cruel eye out one. The little one spent the day under the cruel eye out one. Cruel eye out one. It is compared to the teacher in the school. ಸೊ ಇಡೀ ದಿನ ಆ ಒಂದು ಚಿಕ್ಕ ಹುಡುಗ ಅಥವಾ ಹುಡುಗಿ, ಒಂದು ಸ್ಕೂಲ್ ಬಾಯ್, ಆ ಹುಡುಗ ಏನಿದ್ದಾನೆ ಇವನು ಇಡೀ ದಿನ ಕ್ರೂಯಲ್ ಐ ಔಟ್ ಒನ್. ಇವರು ಕ್ರೂಯಲ್ ಐಸ್ ವಾಚ್, ಯಾವಾಗಲೂ ಮಕ್ಕಳನ್ನ ಅಬ್ಸರ್ವ್ ಮಾಡೋದೇ ಕೆಲಸ ಮಾಡ್ತಿರ್ತಾರಲ್ಲ ಟೀಚರ್. ಕೈ ಕಟ್ ಬಾಯ್ ಮುಚ್ ಅಂತ ಏನು ಹೇಳ್ತಾರೆ ಟೀಚರ, ಅವರ ಒಂದು ಅಬ್ಸರ್ವೇಷನ್ ಅಂಡರಲ್ಲೇ ಇರಬೇಕು. ಇಡೀ ದಿನ ಈ ಒಂದು ಭಯದಲ್ಲಿ, ಬೇಜಾರಿಂದ, ಸಾರೋಯಿಂದ ದಿನ ಕಳಿಬೇಕಾಗತ್ತೆ. ದಟ್ ಈಸ್ ವಾಟ್ ದ ಪೋಯಟ್ ಸೇಸ್ ಇನ್ ದ ಸೆಕೆಂಡ್ ಸ್ಟ್ಯಾನ್ಸಾ. ಫಸ್ಟ್ ಸ್ಟ್ಯಾನ್ಸಾದಲ್ಲಿ he loves waking up early in the morning, but in the second stanza, after he has been sent to the school, ಆ ಒಂದು ಸ್ಕೂಲ್ ಬಾಯ್ನ ಶಾಲೆಗೆ ಕಳಿಸಿದ ನಂತರ ಈ ಒಂದು ಹುಡುಗ ತುಂಬ ಬೇಸರ. ಇಡೀ ದಿನ ಶಾಲೆಯಲ್ಲಿ ಟೀಚರು, ನಿಮಗೂ ಎಲ್ರಿಗೂ ಅನುಭವ ಆಗಿರುತ್ತೆ, ನನಗೂ ಕೂಡ ಅನುಭವ ಆಗಿದೆ ಶಾಲೆಗಳಲ್ಲಿ. ನಾವು ಚಿಕ್ಕವರಿದ್ದಾಗ ಎಷ್ಟು ಹಠ ಮಾಡ್ತಾ ಇದ್ವಿ ಶಾಲೆಗೆ ಹೋಗ್ಬೇಕಾದ್ರೆ ಅಂತ. ಬಟ್ ವಾಟ್ ದ ಪೋಯಟ್ ಈಸ್ ಟ್ರೈಂಗ್ ಟು ಪ್ರೂವ್ ಹಿಯರ್ ಇಸ್ ದಟ್ ದೇರ್ ಈಸ್ ಅ ಸರ್ಟನ್ ಏಜ್. ಇಲ್ಲಿ ನಮ್ಮ ಪೋಯಟ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಸ್ ನಾಟ್ ಅಗೇನ್ಸ್ಟ್ ದ ಎಜುಕೇಷನ್. ಇಲ್ಲಿ ನಮಗೆಲ್ಲ ಏನು ಅನ್ಸುತ್ತೆ, ಅಯ್ಯೋ ಹಂಗಂತ ಪೋಯಟ್ ಹೇಳ್ತಿರೋದೇನು ಸರ್, ಹಂಗಾದ್ರೆ ಈಸ್ ಎ ವೆರಿ ಗುಡ್ ಪೋಯಟ್ ಸರ್, ಬಿಕಾಸ್ ಹೀಸ್ ಸೆಂಡಿಂಗ್ ನಾಟ್ ಟು ಸೆಂಡ್ ದ ಚಿಲ್ಡ್ರನ್ ಟು ದ ಸ್ಕೂಲ್. ಈಸ್ ಸಚ್ ಅ ನೈಸ್ ಪೋಯಟ್ ಸರ್ ಅಂತ ನಾವೆಲ್ಲ ಅನ್ಕೋಬೋದು. ಬಟ್ ಹಿಯರ್ ಈಸ್ ಓನ್ಲಿ ಅಗೇನ್ಸ್ಟ್ ದ ಫಾರ್ಮಲ್ ಸ್ಕೂಲಿಂಗ್. ಅಂದರೆ ಚಿಕ್ಕ ಮಗುನ, ಒಂದು 3-4-5 ವರ್ಷದ ಮಗುನ ಶಾಲೆಗೆ ಕಳಿಸೋದು ಬೇಡ ಅಂತ ಹೇಳ್ತಾ ಇದ್ದಾನೆ. ಆ ಒಂದು ಮಕ್ಕಳಿಗೆ ಒಂದು ಸ್ವಲ್ಪ ದಿನ ಆಟ ಆಡಲಿಕ್ಕೆ, ಮನೇಲಿ ಆರಾಮಾಗಿರೋದಕ್ಕೆ ಫ್ರೀಯಾಗಿ ಬಿಡಬೇಕು ಅನ್ನೋದ್ರ ಬಗ್ಗೆ ಪ್ರತಿಪಾದಿಸ್ತಾ ಇದ್ದಾರೆ. ಎಂಟೈರ್ ಶಾಲೆಗೆ ಹೋಗೋದು ಬೇಡ ಅಂತ ಅಲ್ಲ. ಓಕೆ, ಆನ್ ದಟ್ ಪರ್ಸ್ಪೆಕ್ಟಿವ್ ಯು ಕ್ಯಾನ್ ಎಂಜಾಯ್ ದಟ್, ಬಟ್ ನಾಟ್ ಆಫ್ಟರ್ ವರ್ಡ್ಸ್. ಆನ್ ಆಫ್ಟರ್ 6 yearsನ ಶಾಲೆಗೆ ಹೋಗೋದು ಬೇಡ ಅಂತ ಹೇಳ್ತಿಲ್ಲ, ಅರ್ಲಿ ಸ್ಕೂಲಿಂಗ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ವೈ ಹಿ ಸೇಸ್ ದಟ್ to go to the school on summer morning drives all the joy away under the cruel eye out warm. The little ones spend the day in sighing and dismay. Sighing and dismay ಅಂದರೆ ಆತಂಕದಲ್ಲಿ, ಟೀಚರ್ಗೆ ಹೆದರ್ಕೊಂಡು ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತ್ಕೋ ಅಂತ ಹೇಳಿದ್ರೆ ಮಗು ಇಡೀ ದಿನ ಹೆದರ್ಕೊಂಡಿರತ್ತೆ ಟೀಚರಿಗೆ. ಹಾಗಿರ್ಬೇಕಾದ್ರೆ ಆ ಖುಷಿ ಎಲ್ಲಿರತ್ತೆ? ಓಕೆ, ಆ ಖುಷಿ ಇರೋದಿಲ್ಲ. ಅಥವಾ ಬೆಳಗ್ಗೆ ಎದ್ದಾಗ ಇದ್ದಂತಹ ಖುಷಿ ಏನಿತ್ತು, ಆ ಖುಷಿ ಮಗುವಿಗೆ ಇರೋದಿಲ್ಲ. ಇಡೀ ದಿನ ಸೈಯಿಂಗ್ ಆ್ಯಂಡ್ ಡಿಸ್ಮೇ. ಸೈಯಿಂಗ್ ಅಂದರೆ ಗೊತ್ತಲ್ಲ, ಸುಸ್ತಾದಾಗ ಹೆದರ್ಕೊಂಡು ಕೂತಿರ್ತೀವಲ್ಲ, ಆ ರೀತಿ ಕೂತುವಂಥದ್ದು ಸೈಯಿಂಗ್ ಆ್ಯಂಡ್ ಡಿಸ್ಮೇ. ದೆನ್ ಅಟ್ ಟೈಮ್ಸ್ ಐ ಡ್ರೂಪಿಂಗ್ ಸಿಟ್, ಬೆಂಡ್ ಆಗುವಂಥದ್ದು, ಹೊರಕೊಂಡು ಕೂರೋದು. ನೀವು ಡೆಸ್ಕ್ ಮೇಲೆ ಹೊರಕೊಂಡು ಕೂರೋದು, ಹಿಂದಕ್ಕೆ ಬೆಂಡ್ ಆಗೋದು, ಇದು ಮಾಡ್ತಿರ್ತೀರಲ್ಲಪ್ಪ, ಅದೇ ರೀತಿ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಯುವರ್ ಬಾಡಿ ಲ್ಯಾಂಗ್ವೇಜ್ ಸೇಸ್ ಎವ್ರಿಥಿಂಗ್ ಇನ್ ದ ಕ್ಲಾಸ್ ರೂಮ್. Unfortunately, you are not in front of us, so that is why we can't say that now. If you were in front of us, we would have told you. So thing is that, here I am talking about the school boy. Okay, the school boy, he loves waking up early in the morning,
because he can enjoy the nature's beauty, that is, the birds sing on every tree, the distant huntsman winds his horn that I had compared to the cool and fresh air that we get in the morning, and also he can sing with the company of skylark. Oh, what a sweet company, he says in the first stanza. But when it's second stanza, the schoolboy has been sent to the school. So that is why he says that after he has been sent to the school, he spends whole day under the cruel eye outward of the teacher. Okay, he's been under supervising of the teacher. So that is why he spends whole day by sighing and dismay. So suppose if you were asked the question, if you've been asked the question as how does the schoolboy spend his day? You have to write by sighing and dismay. Okay, so ಇಲ್ಲಿ ಆ ಒಂದು ಸ್ಕೂಲ್ ಬಾಯ್ ಹೇಳ್ತಾ ಇರೋವಂಥದ್ದು ಇಡೀ ದಿನ ಸಮ್ಟೈಮ್ಸ್ ಐ ಡ್ರೂ ಪಿಂಕ್ ಸಿಟ್, ಈ ಒಂದು ಆತಂಕದಲ್ಲಿ ಟೀಚರ್ನ ಒಂದು ಸೂಪರ್ವಿಷನಲ್ಲಿ ಕುತ್ಕೊಂಡು ಭಯದಿಂದ ಆತಂಕದಿಂದ ಕುತ್ಕೊಂಡು ನನಗೆ ಇರೋದಕ್ಕೆ ಮನಸ್ಸಾಗೋದಿಲ್ಲ, ಹಾಗಾಗಿ ಒಮ್ಮೆ ಹಿಂದೆ ಜರ್ಗ್ ಕೂತ್ಕೊಳ್ತೀನಿ, ಒಮ್ಮೆ ಮುಂದೆ ಜರ್ಗ್ ಕೂತ್ಕೊಳ್ತೀನಿ, ಇಲ್ಲ ಆತಂಕದಿಂದ ಕೂರ್ತೀನಿ ಅಂತ ಹೇಳ್ತಾನೆ school boy. In the second stanza, he continues his sadness again in the third stanza also. In the first stanza, we have seen the happiness of the schoolboy. In the second stanza, we are studying the problems which has faced by the schoolboy in the school. Third stanza also continues the same thing, that is, what are the problems he is facing in the school. So let's come to the third stanza. I hope you understand up to this level. I mean, till second stanza. So, and spend many anxious hour. So, in the school, he spends many anxious hour. What is that anxious hour? Restlessness hour. Restlessness. ರೆಸ್ಟೇ ಇಲ್ಲದೆ ಇರುವಂಥ ಹವರ್ಗಳು. ಏನದು ರೆಸ್ಟ್ಲೆಸ್ನೆಸ್ ಹವರು? ದಟ್ ಈಸ್, ಇವಾಗ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸಮಥಿಂಗ್, ಓಕೆ, ಯು ಫೀಲ್ I'm not at all interested. ಇವಾಗ ಇಫ್ ಯು ಆರ್ ವಾಚಿಂಗ್ ಎ ಮೂವಿ, ಯು ಲೈಕ್ ಹಾರರ್ ಮೂವೀಸ್ ಆರ್ ಆ್ಯಕ್ಷನ್ ಮೂವೀಸ್, ನಿನಗೆ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಟ್ರಾಜಿಕ್ ಮೂವೀಸಲ್ಲಿ ಕೂರಿಸಿದ್ರೆ ನಿನಗೆ ಯು ರಿಯಲಿ ಹೇಟ್ ದಟ್ ಮೂವಿ. ಬಟ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಟ್ರಾಜಿಕ್ ಮೂವೀಸ್, ದೇ ಎಂಜಾಯ್ ದಟ್ ಮೂವಿ. ಸೊ ಹಾಗೆಯೇ ಒಂದು ಶಾಲೆ ಮಗುಗೆ, ಅಂದರೆ ಒಂದು ಚಿಕ್ಕ ಮಗು, ಆಟ ಆಡ್ಕೊಂಡಿರೋವಂಥ ಮಗು, ಮನೆಯಲ್ಲಿ ಆಟ ಆಡಿಕೊಂಡು ಸಣ್ಣ ಪುಟ್ಟದನ್ನು ಹಕ್ಕಿಗಳನ್ನ ನೋಡಿಕೊಂಡು ಪ್ರಾಣಿಗಳ ಜೊತೆ ಆಟ ಆಡಿಕೊಂಡು ನೇಚರ್ಸ್ ಬ್ಯೂಟಿನ ಎಂಜಾಯ್ ಮಾಡ್ಕೊಂಡಿರೋವಂಥ ಮಗುನ ನಾವು ಕರ್ಕೊಂಡೋಗಿ ಶಾಲೆಯಲ್ಲಿ ಕೂಡ ಹಾಕಿದ್ರೆ ಯಾವ ರೀತಿ ಅದು ಸ್ವಾತಂತ್ರ್ಯ ಕಿತ್ಕೊಳ್ಳೋಂಗಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಆ ಒಂದು ರೆಸ್ಟ್ಲೆಸ್ ಅವರ್, ಅಂದರೆ ಟೀಚರ್ ಎಲ್ಲಿ ನನ್ನ ಬೈತಾರೋ ಹೊಡಿತಾರೋ ಅಂತ ಒಂದು ಆತಂಕದಲ್ಲಿ ರೆಸ್ಟ್ ಇಲ್ದಾಗೆ ಇಡೀ ದಿನ ಸ್ಪೆಂಡ್ ಮಾಡಬೇಕಾಗತ್ತೆ. ದಟ್ ಈಸ್ ವಾಟ್ ಆ್ಯಂಡ್ ಸ್ಪೆಂಡ್ ಮೆನಿ ಆ್ಯಂಕ್ಷಸ್ ಅವರ್. ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಆತಂಕದಲ್ಲಿ ಅಥವಾ ರೆಸ್ಟೇ ಇಲ್ಲದೆ ಇರ್ತಾರೆ. ಕೈ ಕಟ್ ಬಾಯ್ ಮೋಚ್, ಪಾಠ ಹೇಳು, ABCD ಹೇಳು, ರೈಮ್ಸ್ ಹೇಳು ಅಂತ ನನಗೆ ರೆಸ್ಟೇ ಇಲ್ಲದೆ ಇರೋ ಥರ ಮಾಡ್ತಾರೆ ಅಂತ ಹೀಸ್ ಟಾಕಿಂಗ್ ಅಬೌಟ್ ಹಿಸ್ ಪ್ರಾಬ್ಲಮ್. ಆ್ಯಂಡ್ ನಾರ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಅ ಡಿಲೈಟ್. ಈ ರೀತಿ ಒಂದು ಸಂದರ್ಭದಲ್ಲಿ ನಾನು ನನ್ನ ಒಂದು ಇಂಟ್ರೆಸ್ಟ್ ಕೂಡ ಐ ಕಾಂಟ್ ಟೇಕ್ ಇಟ್ ಆನ್ ಮೈ ಬುಕ್ಸ್. ಸೊ ನಾರ್ ಐ ಕ್ಯಾನ್ ಟೇಕ್ ಡಿಲೈಟ್ ಇನ್ ಮೈ ಬುಕ್ಸ್ ಅಂತ ಹೇಳಿದ್ರೆ, ನಾನು ಈ ಒಂದು ಶಾಲೆಯಲ್ಲಿ ಆತಂಕದಲ್ಲಿ ಕುತ್ಕೊಂಡು ಆ ಒಂದು ಇಂಟ್ರೆಸ್ಟ್ನ ಸ್ಟಡೀಸ್ ಬಗ್ಗೆ ತೋರ್ಸೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಜುಕೇಷನ್ ಶುಡ್ ಬಿ ಎಂಜಾಯಬಲ್. ಇವಾಗ ಬಲವಂತಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ. ಯಾರನ್ನು ಕೂಡ ಇವಾಗ ಓದ್ರಪ್ಪ ಅಂತ ಹೇಳ್ಬೋದು, ಪಾಠ ಹೇಳ್ಕೊಡ್ಬೋದು ಮಕ್ಕಳಿಗೆ, ತಂದೆ ತಾಯಿ ಶಾಲೆಗೂ ಸೇರಿಸ್ಬೋದು. ಆದರೆ ಪಾಠ ಕಲೀರಿ ಅಂತ ನಾವು ನಿಮಗೆ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನು ಹಿಡ್ಕೊಂಡು ನೀವು ಅದನ್ನು ಪಾಠ ಕೇಳಿಸ್ಕೊಂಡು ನೋಟ್ಸ್ನ ಓದ್ಕೊಂಡು ಎಕ್ಸಾಮ್ ಹಿಂದಿನ ಚೆನ್ನಾಗಿ ಬರ್ದು ಎಕ್ಸಾಮಲ್ಲಿ ಚೆನ್ನಾಗಿ ಬರೆದ್ರೆ ಮಾತ್ರ ನೀವು ಉದ್ಧಾರ ಆಗೋದು. ಹೌದು ಅಲ್ವ? ಹಾಗೇನೆ ಇಲ್ಲೂ ಅಷ್ಟೇ ಈ ಒಂದು ಆತಂಕ, ಅದೇ ನಿಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಿದ್ರು ಅಷ್ಟೇ, ನಾವು ಎಷ್ಟೇ ಫೋರ್ಸ್ ಮಾಡಿದ್ರು, ಪೇರೆಂಟ್ಸ್ ಎಷ್ಟೇ ಲ್ಯಾಕ್ಸ್ ಟುಗೆದರ್ ಕಾಲೇಜಸ್ ಸ್ಕೂಲ್ಸ್ಗೆ ಅಮೌಂಟ್ ಹಾಕಿದ್ರು ಕೂಡ ನಿನ್ನ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಆಲ್ ಇನ್ ವೈನ್. ಎಲ್ಲದು ಕೂಡ ಹೊಳೆಯಲ್ಲಿ ಹುಣಸೆಹಣ್ಣು ಕಿವಿಸ್ಬೇಕಾಗತ್ತೆ. ಹಾಗೆಯೇ ಇಲ್ಲೂ ಅಷ್ಟೇ ಆ ಒಂದು ಮಗುವಿಗೆ ಆಟ ಆಡೋದ್ರಲ್ಲಿ ಆಸಕ್ತಿ. ಹಾಗಾಗಿ ಈ ಒಂದು ಟೀಚರ್ನ ಭಯದಲ್ಲಿ ಕುತ್ಕೊಂಡು ಅದಕ್ಕೆ ಪಾಠ ಕೂಡ ಹೇಳ್ಕೊಡುವಂಥದ್ದನ್ನ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಓಕೆ, ಪಾಠ ಕೂಡ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ದಟ್ ಈಸ್ ವೈ ಹಿ ಸೇಸ್ ದಟ್ ನಾರ್ ಐ ಕ್ಯಾನ್ ಟೇಕ್ ಡಿಲೈಟ್ ಇನ್ ಮೈ ಬುಕ್. ಡಿಲೈಟ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಅಂತ. ನನ್ನ ಪುಸ್ತಕದಲ್ಲಿ ನಾನು ಆಸಕ್ತಿ ಕೂಡ ತೋರ್ಸೋಕ್ಕಾಗೋದಿಲ್ಲ, ಬಿಕಾಸ್ ಇಟ್ಸ್ ನಾಟ್ ಇಟ್ ಆಲ್ ಇಂಟ್ರೆಸ್ಟೆಡ್. ಹಿಸ್ ಇಂಟ್ರೆಸ್ಟ್ ವಾಸ್ ಇನ್ ಟು ಪ್ಲೇ ಇನ್ ದ ಗ್ರೌಂಡ್ ಆಸ್ ಎ ಸ್ಕೂಲ್ ಬಾಯ್. ಇನ್ನು ಚಿಕ್ಕವನು, ಒಂದು 3 5 ವರ್ಷದ ಮಗುವಾಗಿ ನನ್ನ ಆಸಕ್ತಿ ಏನಿದ್ರು ಆಟ ಆಡೋದ್ರಲ್ಲಿ. ಸೊ ಅದನ್ನೇ ಪೊಯೆಟ್ ಇಲ್ಲಿ
ಏನು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಸ್ ಟ್ರೈಂಗ್ ಟು ಪ್ರೂವ್ ದಟ್ ಬಿಟ್ವೀನ್ 3 to 5 ಏಜ್ ಈಸ್ ನಾಟ್ ಫಾರ್ ದ ಸ್ಟೂಡೆಂಟ್ಸ್ ಸ್ಕೂಲಿಂಗ್. ಅಂದರೆ ನಮ್ಮ ಪೊಯೆಟ್ ಹೇಳ್ತಾ ಇರೋವಂಥದ್ದು 3 to 5 ವರ್ಷದ ಮಕ್ಕಳಿಗೆ ಏನಿದೆ, ದೇ ನೀಡ್ ಸಮ್ ಟೈಮ್. ಓಕೆ, ಲೆಟ್ ದೆಮ್ ಗೆಟ್ ದ ಫ್ರೀಡಮ್ ಅಲ್ಲಿ ಆಫ್ ದೇರ್ ಚೈಲ್ಡ್ಹುಡ್, ಲೆಟ್ ದೆಮ್ ಎಂಜಾಯ್ ದೇರ್ ಚೈಲ್ಡ್ಹುಡ್ ಅನ್ನೋದನ್ನು ನಮ್ಮ ಪೊಯೆಟ್ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಲೆಟ್ ದೆಮ್ ಎಂಜಾಯ್ till 5 years. Later than, after that, after 5 or 6 years, you can send them to the school. Up to then, you're not supposed to send to school. That is what he's arguing here. Okay, so that is why he's talking about the problems he is going to face in the school. From the second stanza itself, after he has been sent to the school, he has to sit under the cruel eye outward of the teacher. So he has to spend the whole day by sighing and dismay. And he spends many anxious hours. And one more thing, nor he can take delight in his book, nor he can take interest in his book. He can't concentrate on studies. ಅಂದರೆ ಅವನ ಆಸಕ್ತಿ ಆಟ ಆಡೋದ್ರಲ್ಲಿ ಇದೆ. ಹಾಗಾಗಿ ಅವನಿಗೆ ಈಗಲೇ ಅದು ತಲೆ ಒಳಗೂ ಹೋಗೋದಿಲ್ಲ. ನಾರ್ ಸಿಟ್ ಇನ್ ದ ಲರ್ನಿಂಗ್ಸ್ ಬೋವರ್. ಲರ್ನಿಂಗ್ಸ್ ಬೋವರ್ ಈಸ್ ದ ಮೆಟಾಫರ್, ಯೂಸ್ ಇಟ್ ಫಾರ್ ಸ್ಕೂಲ್. ಮೆಟಾಫರ್ ಗೊತ್ತಿದೆಯಲ್ಲ, ಕಂಪ್ಯಾರಿಸನ್. ಲರ್ನಿಂಗ್ಸ್ ಬೋವರ್ ಅಂತ ಹೇಳಿದ್ರೆ ಕಲಿಯುವಂತಹ ಜೈಲು ಅಂತ ಹೇಳ್ತಾ ಇದ್ದಾನೆ, ಅಂದ್ರೆ ಕೇಜ್ ಅಂತ. ಓಕೆ, ಈ ಪಾಠ ಕಲಿಯುವಂಥ ಜೈಲಲ್ಲಿ ಕೂರೋದಕ್ಕೂ ನಂಗೆ ಇಷ್ಟ ಇಲ್ಲ. ವಾನ್ ಥ್ರೂ ವಿತ್ ದ ಡ್ರೈರಿ ಶವರ್. ಓಕೆ, ಐ ಆಮ್ ಫೆಡ್ ಅಪ್ ವಿತ್ ದಿಸ್. ನನಗೆ ಇಲ್ಲಿ ಕೂರೋದಕ್ಕೆ ಇಷ್ಟ ಇಲ್ಲ, ನನಗೆ ತುಂಬ ಭಯ ಇದೆ, ನನಗೆ ತುಂಬ ಭಯ ಆಗತ್ತೆ ಶಾಲೆಯಲ್ಲಿ ಟೀಚರ್ನ ಕಣ್ಣೆದುರುಗಡೆ ಕೂತ್ಕೊಂಡು ಪಾಠ ಕೇಳಿಸ್ಕೊಂಡು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದಕ್ಕೂ ಕೂಡ ನನಗೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ. ಸೊ ರಿಮೆಂಬರ್, ದೀಸ್ ಆರ್ ದ ಪಾಯಿಂಟ್ಸ್. ಒನ್ ಬೈ ಒನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇನ್ ದ ಫಸ್ಟ್ ಸ್ಟ್ಯಾನ್ಸಾ, the poet talks about the joyness. What is the joyness? He loves to wake up early in the morning, summer morning, in order to enjoy the nature's beauty. That is nothing but that the birds sing on every tree, and the distant huntsman winds his horn, that had compared to the cool and fresh air early in the morning. And also he will get the company of skylark. Oh, what a sweet company, he says. So, for all these things, all this to enjoy, the nature's beauty he wants to enjoy, he loves to wake up early in the morning. But what happens next? In the second stanza, the poet talks about what happens after he has been sent to the school. So, okay, in the early morning he enjoys the nature's beauty. In the second stanza, he talks about how this happens. What happens? That is, he wakes up early in the morning after he enjoyed all these nature things. After 8 o'clock or 9 o'clock, he has been sent to the school. Once he has been sent out of the school, all the joyness has been thrown away. He has to sit under the cruel supervision of the teacher. And he spends whole day by sighing and dismay. Idi dina baisarದಿಂದ ಕೂತಿರ್ಬೇಕು. And also sometimes he drooping sit. And he also spends many anxious hours. ಹಲವಾರು ರೆಸ್ಟ್ಲೆಸ್ನೆಸ್ನ ಅವರನ್ನ ಕಳಿಬೇಕಂತ. ನಾರ್ ಹಿ ಕ್ಯಾನ್ ಟೇಕ್ ಡಿಲೈಟ್ ಇನ್ ಹಿಸ್ ಬುಕ್, ಹಿ ಕಾಂಟ್ ಟೇಕ್ ಇಂಟ್ರೆಸ್ಟ್ ಇನ್ ಹಿಸ್ ಬುಕ್ಸ್, ಐ ಮೀನ್ ಇನ್ ಹಿಸ್ ಸ್ಟಡೀಸ್. Then what's the use of sending this child to the school if he is not concentrating on the school? Isn't it? So that is what he is arguing. Nor I can sit in the learning's bower, worn through with the dreary shower. ಕಾಂಟ್ ಸಿಟ್ ಇನ್ ದ ಲರ್ನಿಂಗ್ಸ್ ಬೋವರ್. ಅಂದರೆ ನನಗೆ ಶಾಲೆಯಲ್ಲಿ ಅಂದರೆ ಒಂದು ಜೈಲು, ಕಲಿಯುವ ಜೈಲು ಅಂತ ಏನು ಹೇಳ್ತಾ ಇದ್ದಾನೆ, ಅಲ್ಲಿ ನನಗೆ ಕೂರೋದಕ್ಕೆ ಸಾಧ್ಯನೇ ಇಲ್ಲ, ನನಗೆ ಸಾಕಾಗಿದೆ, ಸುಸ್ತಾಗಿದೆ, ನಾನು ಇಲ್ಲಿಗೆ ಆಸಕ್ತಿನೇ ಇಲ್ಲ, ನನಗೆ ಅರ್ಲಿ ಚೈಲ್ಡ್ಹುಡ್ಡಲ್ಲಿ ನನಗೆ ಶಾಲೆಗೆ ಕಳಿಸ್ಬೇಡ್ರಿ ಅಂತ ಇಲ್ಲಿ ಪೊಯೆಟ್ ಆಸ್ ಎ ಸ್ಕೂಲ್ ಬಾಯ್ ಹಿ ಈಸ್ ಟೆಲಿಂಗ್ ದ ಪೀಪಲ್ ನಾಟ್ ಟು ಸೆಂಡ್ ದ children early age to the school like pre-KG, LKG and all that. So coming to the third stanza. Now the schoolboy is questioning. Ivaga first stanza dalli he spoke about his joyness. In the second and third stanza he talks about the what are the problems he is facing inside the school. Now he is questioning the entire world or the parents or other people. That is, how can the bird that is born for joy sit in the cage and sing? So he is questioning that how can a bird, ಅಂದರೆ ಒಂದು ಪಕ್ಷಿ ಹುಟ್ಟಿರುವಂಥದ್ದು that is born for joy, ಹುಟ್ಟಿರೋದೇ ಆಕಾಶದಲ್ಲಿ ಆರಾಮಾಗಿ ಸ್ವಾತಂತ್ರ್ಯದಿಂದ ಹಾರಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿಗೆ ಹಾರಾಡ್ಕೊಂಡಿರೋದಕ್ಕೆ ಹುಟ್ಟಿರುವಂತಹ ಒಂದು ಪಕ್ಷಿನ
ತಗೊಂಡೋಗಿ ಪಂಜರದಲ್ಲಿಟ್ಟರೆ ಅದು ಹೇಗೆ ಹಾಡು ಹೇಳುತ್ತೆ ಅಥವಾ ಖುಷಿಯಿಂದ ಕೂಗುತ್ತೆ? How can a bird that is born for joy can sit in the cage and sing a song? ಪಂಜರದಲ್ಲಿ ಕುತ್ಕೊಂಡು ಹೇಗೆ ಹಾಡು ಹೇಳುತ್ತೆ? ಹಾಗೇನೆ ನಾನು ಅಷ್ಟೇ ಆರಾಮಾಗಿ ಪ್ರಪಂಚದಲ್ಲಿ ಅಂದರೆ ಮನೆಯಲ್ಲಿ ಅಥವಾ ಗ್ರೌಂಡಲ್ಲಿ ಆಟ ಆಡ್ಕೊಂಡಿರುವಂತಹ ವ್ಯಕ್ತಿ ಅಥವಾ ಒಂದು ಮಗು ನನ್ನನ್ನು ಅಲ್ಲಿಡೋದು ಬಿಟ್ಟು ನೀವು ತಗೊಂಬಂದು ಶಾಲೆಯನ್ನು ಒಂದು ಜೈಲಲ್ಲಿಟ್ಟರೆ ನನ್ನ ಖುಷಿ ಸ್ವಾತಂತ್ರ್ಯ ಎಲ್ಲಿ? ಸೊ ನನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಒಂದು ಪಂಜರದ ಪಕ್ಷಿಯ ರೀತಿ ನನ್ನ ಒಂದು ಪರಿಸ್ಥಿತಿ ಉಂಟಾಗಿದೆ. ಹೇಗೆ ನಾನು ಖುಷಿಯಾಗಿರೋದಕ್ಕೆ ಸಾಧ್ಯ? ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಮೀ ಟು ಬಿ ಹ್ಯಾಪಿ ಆಫ್ಟರ್ ಯು ಹ್ಯಾವ್ ಬೀನ್ ಸೆಂಟ್ ಟು ದ ಸ್ಕೂಲ್? ಹೌ ಕ್ಯಾನ್ ಎ ಚೈಲ್ಡ್ ವೆನ್ ಫಿಯರ್ಸ್ ಆನ್ ಐ ಬಟ್ ಡ್ರೂಪ್ಸ್ ಹಿಸ್ ಟೆಂಡರ್ ವಿಂಗ್? ಹೇಗೆ ಒಂದು ಸಣ್ಣ ಮಗು ಹೂ ವೆನ್ ಫಿಯರ್ಸ್ ಆನ್ ಐ ಅಂದರೆ ಒಬ್ಬ ಟೀಚರ್ಗೆ ಹೆದರ್ಕೊಂಡು ಕೂತಿರುವಂತಹ ಮಗು, ಬಟ್ ಡ್ರೂಪ್ಸ್ ಇಸ್ ಟೆಂಡರ್ ವಿಂಗ್. ಟೆಂಡರ್ ವಿಂಗ್ ಅಂದರೆ ಗೊತ್ತಿದೆ, ರೆಕ್ಕೆನ ಬಡಿಯೋದಕ್ಕೆ ಸಾಧ್ಯ ಅಂತ. ಇಲ್ಲಿ ಮಗು ತನಗೆ ತಾನೇ ಹಿ ಹ್ಯಾಡ್ ಕಂಪೇರ್ ಟು ದ ಬರ್ಡ್ ಅಂತ, ಪಕ್ಷಿಗೆ ಕಂಪೇರ್ ಮಾಡ್ಕೊಂಡಿದ್ದಾನೆ. ಸೊ ಹೀಗಾಗಿ ಮಗು ತಾನಾಗೆ ಹೇಗೆ ರೆಕ್ಕೆನ ಬಿಚ್ಚೋದಕ್ಕೆ ಸಾಧ್ಯ? ಖುಷಿನೇ ಇಲ್ಲ ಅಂತ ಹೇಳಿದ್ರೆ ಹಾರಾಡೋ ಮನಸ್ಸಲ್ಲಿ ಬರುತ್ತೆ. ಹಾಗೇನೆ ನನ್ನ ಪರಿಸ್ಥಿತಿನೂ ಹಾಗೇನೆ. ನನಗೆ ಖುಷಿನೇ ಇಲ್ಲ ಅಂತ ಇದ್ದಾಗ ನಾನು ಓದಲಿಕ್ಕೆ, ಶಾಲೆ ಕಳಿಸೋದೆ ಓದಲಿಕ್ಕೆ ಕಲೀಲಿಕ್ಕೆ, ಅದ್ರ ಬಗ್ಗೆ ನಾನು ಹೇಗೆ ಆಸಕ್ತಿ ತೋರಿಸ್ಲಿ? ಶಾಲೆಯಲ್ಲಿ ಕಲ್ತಿಲ್ಲ ಅಥವಾ ನನಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಹೌ ಕ್ಯಾನ್ ಐ ಲವ್? and forgets his youthful spring. ತನ್ನ ಈ ರೀತಿಯ ಒಂದು ಬಾಲ್ಯದ ದಿನಗಳನ್ನ ಅಂದರೆ ಚೈಲ್ಡ್ಹುಡ್, ಬಾಲ್ಯದ ದಿನಗಳೇನಿದೆ, ಆ ಅರ್ಲಿ ಚೈಲ್ಡ್ಹುಡ್ ಏನಿದೆ, ಈ ರೀತಿಯಾಗಿ ಆತಂಕದಲ್ಲೇ ಕಳಿಬೇಕಾ, ವಿಚ್ ವಿ ನೆವರ್ ಗೆಟ್ ಬ್ಯಾಕ್. ಓಕೆ, ಎವ್ರಿಬಡಿ ನಾವು ಹೂ ಗ್ರೋಸ್ ಅಪ್ ಎವ್ರಿಬಡಿ ವಾಂಟ್ಸ್ ಟು ಬಿ ಎ ಚೈಲ್ಡ್. ಎಲ್ಲರೂ ಕೂಡ ದೊಡ್ಡವರಾದ ನಂತರ ಅಯ್ಯೋ ನನ್ನ ಚೈಲ್ಡ್ಹುಡ್ಡೇ ಚೆನ್ನಾಗಿತ್ತಪ್ಪ, ಇವಾಗ ಯಾನಿಗೆ ಬೇಕು ಈ ಹಿಂಸೆ, ಈ ಒಂದು ಟೆನ್ಷನ್ನು ಯಾರಿಗೆ ಬೇಕಪ್ಪ ಅಂತ ಯೋಚಿಸ್ತೀವಿ. ಆದರೆ ಆ ಒಂದು ಚೈಲ್ಡ್ಹುಡ್ಡಲ್ಲಿ ನಮಗೆ ಬೇಕಾಗಿರುವಂಥ ಪೇರೆಂಟ್ಸ್ ಆಗಿರಲಿ ಅಥವಾ ಈ ಒಂದು ಸೊಸೈಟಿ ಏನಿದೆ, ಇಟ್ ಸ್ಪಾಯ್ಲ್ಸ್ ಅವರ್ ಚೈಲ್ಡ್ಹುಡ್ ಬೈ ಸೆಂಡಿಂಗ್ us to the school. ಅದನ್ನೇ ಕೇಳ್ತಾ ಇರೋದು ಯೂತ್ಫುಲ್ ಸ್ಪ್ರಿಂಗ್. ಲೆಟ್ ಮಿ ರಿಮೈಂಡ್ ಯು ಒನ್ ಥಿಂಗ್. ಸೊ ಹಿಯರ್ ದ ಪೋಯಟ್ ಕಂಪೇರ್ 3 seasons ಟು ದ ಸ್ಟೇಜಸ್ ಆಫ್ ಹ್ಯೂಮನ್ ಲೈಫ್. 3 ಸ್ಟೇಜಸ್ನ ಹ್ಯೂಮನ್ ಲೈಫಿಗೆ ಕಂಪೇರ್ ಮಾಡ್ತಾರೆ. ದಟ್ ಈಸ್ ಸ್ಪ್ರಿಂಗ್ ಸೀಸನ್ನ ಚೈಲ್ಡ್ಹುಡ್ಡಿಗೆ ಕಂಪೇರ್ ಮಾಡ್ತಾರೆ, ಆ್ಯಂಡ್ ಸಮ್ಮರ್ನ ಯೂತ್ ಸ್ಟೇಜಿಗೆ ಕಂಪೇರ್ ಮಾಡ್ತಾರೆ, ಆ್ಯಂಡ್ ವಿಂಟರ್ನ ಓಲ್ಡ್ ಏಜಿಗೆ ಕಂಪೇರ್ ಮಾಡ್ತಾರೆ. Okay, so keep that in your mind. That is, spring is your early childhood and summer is your youth stage, that is what you are in now, and winter is the old age. So hagagi illi in the in the fourth stanza, the poet says that, and forget his youthful spring. ಹೇಗೆ ಇಷ್ಟು ಈಸಿಯಾಗಿ ನನ್ನ ಒಂದು ಬಹುಮುಖ್ಯವಾದಂಥ ಬಾಲ್ಯದ ದಿನಗಳನ್ನ ಈ ರೀತಿಯಾಗಿ ಕಳೆಯೋಕೆ ಇಷ್ಟಪಡಲಿ ಅನ್ನೋದನ್ನ ಪೋಯಟ್ ಹೇಳ್ತಾರೆ. Now he asked the question to entire society, that is people, parents, everything. But in the last 4th and 5th stanza, the poet is asking that straight question to his parents, because they are the reason he was facing all this problem. He was questioning his parents, ತನ್ನ ಫಾದರ್ ಮತ್ತು ಮದರ್, ತನ್ನ ತಂದೆ ಮತ್ತು ತಾಯಿಗೆ ಆ ಒಂದು ಸ್ಕೂಲ್ ಬಾಯ್ ಪ್ರಶ್ನೆ ಮಾಡ್ತಾನೆ ಇವಾಗ 4 ಮತ್ತು 5ನೇ ಸ್ಟ್ಯಾನ್ಸದಲ್ಲಿ. ಓಕೆ, ಸೋ ಫಾರ್ 3rd ಸ್ಟ್ಯಾನ್ಸವರೆಗೂ ಹಿ ಟಾಕ್ ಅಬೌಟ್ ದ ಜಾಯ್ಫುಲ್ನೆಸ್ ಆ್ಯಂಡ್ ಆಲ್ಸೋ ಅಬೌಟ್ ದ ಪ್ರಾಬ್ಲಮ್ಸ್ ಹಿ ಈಸ್ ಫೇಸಿಂಗ್ ಇನ್ ದ ಸ್ಕೂಲ್. ಬಟ್ ಇನ್ ದ 4th ಸ್ಟ್ಯಾನ್ಸಾ ಹಿ ಕ್ವೆಶ್ಚನ್ ದ ಎಂಟೈರ್ ವರ್ಲ್ಡ್, ದಟ್ ಈಸ್ ಹೌ ಕ್ಯಾನ್ ದ ಬರ್ಡ್ ಕ್ಯಾನ್ ಸಿಟ್ ಇನ್ ದ ಕೇಜ್ ಆ್ಯಂಡ್ ಸಿಂಗ್ ಇ ಸಾಂಗ್. ಓಕೆ, ಅದೇ ರೀತಿ ನಾನು ಕೂಡ ಹೌ ಕ್ಯಾನ್ ಐ ಸಿಟ್ ಇನ್ ದ ಸ್ಕೂಲ್ that is being compared to the cage, can I enjoy or open my tender wing, ಅಥವಾ ನನ್ನ ಒಂದು ಕಲೀಲಿಕ್ಕೆ ಬೇಕಾಗಿರುವಂಥ ಜ್ಞಾನನ ಹೇಗೆ ಸಂಪಾದಿಸ್ಕೊಳ್ಳಿ when I am afraid of the teacher. Okay, so that is what the poet is arguing here. So far this is what happened, and now coming to the 4th and 5th stanza, that is, oh father and mother, if birds are nipped and the blossoms blown away, and if the tender plants are stripped of their joy in the springing day, by sorrow and case dismay. Yeah, this is most important thing. What is that? Oh father and mother, if birds are nipped. ಇವಾಗ ನೋಡಿ, ಚಿವುಟದು, ಚಿಗುರನ್ನೇ ಚಿವುಟ್ಬಿಡೋದು. ಬರ್ಡ್ಸನ್ನೇ ನೀವು ಕಿತ್ತುಬಿಟ್ರೆ ಹೇಗೆ ಹೂವು ಅರಳುತ್ತೆ, ಮೊಗ್ಗನ್ನೇ ನೀವು ಕಿತ್ತುಬಿಟ್ರೆ ಹೂವು ಹೇಗೆ ಅರಳುತ್ತೆ? ಏನು ಸರ್ ಮೊಗ್ಗಿಗೂ ಮತ್ತು ಈ ಹೂವಿಗೂ ಮತ್ತು ಮಗುವಿಗೂ ಏನು ಸಂಬಂಧ? ಇವಾಗ ನೀವು ಅಷ್ಟೇ ಆ್ಯಸ್ ಎ ಕಿಡ್ಸ್ ಅಂದರೆ ಶಾಲೆಗೆ ಹೋಗುವಂಥ ಒಂದು ಚಿಕ್ಕ ಮಗು, ಇವಾಗ
ಏನು ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಮಾಡ್ತೀರಾ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಇಂಗ್ಲೀಷ್ ಆಗಿರಲಿ, ಎಲ್ಲದು ಕೂಡ ಇದಕ್ಕೆ ಫೌಂಡೇಶನ್ ಏನು? ದಟ್ ಈಸ್ ಆಲ್ಫಾಬೆಟ್. ಎನಿ ಆಫ್ ದ ಲ್ಯಾಂಗ್ವೇಜ್ ಆಲ್ಫಾಬೆಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಅದನ್ನೆಲ್ಲ ಇವಾಗ ಕಾಲೇಜಲ್ಲಿ ಕಲ್ತಿದ್ದೀರಾ? ಇಲ್ಲ, ಫ್ರಮ್ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಈ ಒಂದು ಸ್ಟೇಜಲ್ಲಿ ಕಲ್ತಿರೋವಂಥದ್ದು. ಸೊ ಹಾಗೆಯೇ ಮೊಗ್ಗಾಗಿದ್ದಾಗ ನೀವು ಅದನ್ನು ಕಿತ್ತು ಬಿಟ್ಟರೆ ಹೂವನ್ನು ಹೇಗೆ ಅರಳುತ್ತೆ, ಬ್ಲಾಸಮ್ಸ್, ಅದರಿಂದ ಬರೋವಂಥ ಪರಿಮಳ ಹೇಗೆ ಬರುತ್ತೆ. ಹಾಗೆಯೇ ನಾನು ಒಂದು ಮಗುವಾಗಿದ್ದಾಗ ನನ್ನ ಸ್ವಾತಂತ್ರ್ಯ ಕಿತ್ಕೊಂಡ್ರಿ ಅಂತ ಹೇಳಿದ್ರೆ ಆವಾಗ ನಾನು ಇಡೀ ನನ್ನ ಜೀವನನ ಆತಂಕದಲ್ಲೇ ಕಳಿಬೇಕಾಗತ್ತೆ. ಯಾಕೆಂದರೆ ನನಗೆ ಆಗಲೂ ಸ್ವಾತಂತ್ರ್ಯ ಸಿಗದಿಲ್ಲ, ಇನ್ನು ಜೀವನದಲ್ಲೂ ಸ್ವಾತಂತ್ರ್ಯ ಸಿಗೋದಿಲ್ಲ, ಅಥವಾ ನನಗೆ ಆವಾಗ ಕಲೀಲಿಕ್ಕೆ ಮನಸ್ಸಿರಲಿಲ್ಲ, ಕಲೀಲಿಲ್ಲ, ಇವಾಗಲೂ ಅದೇ ರೀತಿಯೇ ಕಂಟಿನ್ಯೂ ಆದರೆ how can he survive in the future life? That is what he is asking the parents. Oh father and mother, if the birds are nipped and the blossoms blown away, ಮೊಗ್ಗುನ್ನೇ ಕಿತ್ತುಬಿಟ್ಟು ನೀವು ಅದರಿಂದ ಬರುವಂಥ ಬ್ಲಾಸಮ್ಸ್ ಏನಿದೆ, ಪರಿಮಳ, ಫ್ರಾಗ್ರೆನ್ಸ್ ಅಂತೀವಿ, ಆ ಒಂದು ಪರಿಮಳ, ಹೂವು ಅರಳಿದಾಗ ಬರುವಂತಹ ಪರಿಮಳ ಏನಿದೆ, ಅದನ್ನು ಬ್ಲೋ ಅಂದರೆ ಮೊಗ್ಗೆ ಕಿತ್ತುಬಿಟ್ಟಾಗ ಇನ್ನೆಲ್ಲಿಂದ ಬರುತ್ತೆ ಪರಿಮಳ. ಆ್ಯಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್, ಆಗ್ತಾನೆ ಚಿಗುರ್ತಾ ಇರೋವಂತಹ ಗಿಡಗಳನ್ನ ಆ ಚಿಗುರನ್ನೇ ಚಿವುಟು ಬಿಟ್ರೆ ನೀವು, ಆಫ್ ದೇರ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ, ಅಂದರೆ ಸ್ಪ್ರಿಂಗಿಂಗ್ ಡೇ ಅಲ್ಲಿ ಚಿಗುರುವಂತಹ ಈ ಒಂದು ಮೊಗ್ಗಾಗಿರಲಿ ಅಥವಾ ಆ ಒಂದು ಗಿಡದ ಚಿಗುರೇನಿರುತ್ತೆ ಅದನ್ನಾಗಿರಲಿ, ಇನ್ನೂ ಚಿವುಟು ಬಿಟ್ಟರೆ ಇನ್ನೂ ಚೆನ್ನಾಗಿ ಅರಳುತ್ತೆ, ಇನ್ನೂ ಜಾಸ್ತಿ ಹೂಗಳು ಬಿಡುತ್ತೆ, ಅಥವಾ ಗಿಡ ಇನ್ನೂ ದೊಡ್ಡದಾಗಿ ಬರುತ್ತೆ ಅಂತ ನೀವು ವಿತ್ ದ ಸಾರೋ ಅಂಡ್ ಕೇಸ್ ಡಿಸ್ಮೇ, ಅಂದರೆ ಅತಿಯಾದ ಕಾಳಜಿ, ನನ್ನ ಮಗನಿಗೆ 3ನೇ ಅಥವಾ ನನ್ನ ಮಗಳಿಗೆ 3ನೇ ವಯಸ್ಸಿಗೆ ಶಾಲೆಗೆ ಕಳಿಸ್ಬಿಟ್ರೆ ಅವಳು 10ನೇ ಕ್ಲಾಸಲ್ಲಿ ಇಡೀ ದೇಶಕ್ಕೆ ಫಸ್ಟ್ ಬಂದುಬಿಡ್ತಾಳೆ ಅನ್ನೋ ಒಂದು ಕೇರ್ ಮಾಡ್ತಾ ಇದ್ದೀರಾ. ನೋ, ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್ ಲೈಕ್ ದ್ಯಾಟ್. ನೀವು ನನ್ನ ಸ್ವಾತಂತ್ರ್ಯ ಕಿತ್ಕೊಳ್ತಾ ಇದ್ದೀರಾ ಅಷ್ಟೇ, ನನ್ನನ್ನು ಯಾವುದೇ ದೇಶಕ್ಕೆ ಪ್ರಥಮನಾಗಿ ಮಾಡೋದಕ್ಕೆ ಹೊರಟಿಲ್ಲ. ನೀವು ನನ್ನ ಸ್ವಾತಂತ್ರ್ಯನ ಕಿತ್ಕೊಳ್ಳೋದ್ರಿಂದ ನನ್ನ ಕಲಿಕೆಯಲ್ಲಿ ನಾನು ಹಿಂದೆ ಉಳಿತೀನಿ, ಅದನ್ನೇ ಹೇಳ್ತಾ ಇರೋದು. ಇವಾಗ ಏನು ಹಿ ಕ್ವೆಶನಿಂಗ್ ಇಸ್ ಪೇರೆಂಟ್ಸ್, ದಟ್ ಈಸ್ ಇಫ್ ದ ಬರ್ಡ್ಸ್ ಆರ್ ನಿಪ್ಪಡ್, ಅಂದರೆ ಮೊಗ್ಗನ್ನ ಕಿತ್ತು ಬಿಟ್ರೆ, ಹಾಗೆಯೇ ಆ ಒಂದು ಬೆಳೀತಾ ಇರೋವಂಥ ಗಿಡದ ಚಿಗುರನ್ನೇ ನಾವು ಚಿವುಟು ಬಿಟ್ರೆ ಹೇಗೆ ಆ ಗಿಡ ಬೆಳೆಯುತ್ತೆ, ಅಥವಾ ಆ ಹೂವು ಹೇಗೆ ಹರಳಿ ಸಾಕಷ್ಟು ಪರಿಮಳ ಬೀರುತ್ತೆ. ಹಾಗೆಯೇ ನನ್ನ ಒಂದು ಸ್ವಾತಂತ್ರ್ಯನ ನನ್ನ ಚಿಕ್ಕ ವಯಸ್ಸಲ್ಲಿ ನೀವು ಕಿತ್ಕೊಂಡ್ರೆ ಹೇಗೆ ಸಾಧ್ಯ ಆಗತ್ತೆ ನಾನು ಕಲಿಯೋದಕ್ಕೆ, ಅಥವಾ ನನ್ನ ಜೀವನದಲ್ಲಿ ನನ್ನ ಯಶಸ್ಸನ್ನು ಗಳಿಸೋದಕ್ಕೆ? ತುಂಬ ವಿತ್ ಸಾರೋ ಅಂಡ್ ಕೇಸ್ ಡಿಸ್ಮೈ ಅಂತ ಹೇಳ್ತೀರ, ಅತಿಯಾದ ಕಾಳಜಿಂದ ನನ್ನ ಮಗ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಚಿವುಟ್ ಬಿಟ್ರೆ ಅಂತ ನೀವು ಕಿತ್ತು ಬಿಡೋದು, ಅಥವಾ ಮೊಗ್ಗು ಕಿತ್ತರೆ ಇನ್ನೂ 4-5 ಗಿಡ ಇನ್ನೂ ಹೂವು ಬಿಡುತ್ತೆ ಅಂತ ಹೇಳ್ಬಿಡು ಕಿತ್ತು ಬಿಡೋದು. ನನ್ನ ಮಗನಿಗೆ ಈಗಲೇ 3ನೇ ವಯಸ್ಸಿಗೆ ಶಾಲೆ ಕಲಿಸ್ಬಿಟ್ರೆ ಅವನಿಗೆ ಟೇಬಲ್ಸು 1 1s 2 2s ಎಲ್ಲದು ಕೂಡ 2 2s 2 2 2s 4 2 3s 6 ಎಲ್ಲ ಈಗಲೇ ಕಲಿಸ್ಬಿಟ್ರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಅವನು PUC ಅಥವಾ SSLCಗೆ ಹೋಗೋದ್ರೊಳಗೆ ಅವ್ನು ದೊಡ್ಡ ಸೈಂಟಿಸ್ಟೇ ಆಗಿಬಿಡ್ತಾನೆ ಅನ್ನೋ ಒಂದು ಭಾವನೆಯಿಂದ ನೀವು ಶಾಲೆಗಳಿಗೆ ಅತಿ ಬೇಗ ಕಳಿಸೋದ್ರಿಂದ ನನ್ನ ಸ್ವಾತಂತ್ರ್ಯ ಹೋಗುತ್ತೆ ಹೊರತು ನಾನು ಯಾವುದೇ ಅಚೀವ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಇನ್ ದ ಸ್ಕೂಲ್ ಐ ಆಮ್ ಅಫ್ರೇಡ್ ಆಫ್ ದ ಟೀಚರ್. Okay, so if I am afraid of the teacher, how can I learn something from the teacher? ಯಾರಿಗಾದ್ರೂ ನಾವು ಹೆದರ್ಕೊಳ್ತೀವಿ ಅಥವಾ ನಮಗೆ ಯಾರಾದರೂ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೌ ಕಾನ್ಸಂಟ್ರೇಟೆಡ್ ವಿ ಆರ್, ನಾವು ಹೇಗೆ ಕಾನ್ಸಂಟ್ರೇಟಿಂದ ಕೇಳಿಸ್ಕೊಳ್ಳೋಕ್ಕಾಗತ್ತೆ? ಅದನ್ನೇ ಹೇಳ್ತಾ ಇರೋದು ತಂದೆ ತಾಯಿಗೆ, ನೀವು ಈ ರೀತಿಯಾದಂಥ ಅತಿಯಾದ ಕಾಳಜಿಯಿಂದ ನನಗೆ ಶಾಲೆಗೆ ಕಳಿಸ್ತಾ ಇದ್ದೀರಾ, ಇಸ್ ಇಟ್ ರೈಟ್ ಅಂತ he is asking the question to the parents, because they are the reason why he is facing this problem. So let's come to this last stanza. How shall the summer arise in joy? Summer arise in joy. So ಈಗ ಬಾಲ್ಯದ ಸ್ಪ್ರಿಂಗ್ ನಾನು ಹೇಳಿದೆ, ಸ್ಪ್ರಿಂಗ್ ಹ್ಯಾಡ್ ಕಂಪೇರ್ಡ್ ಟು ದ ಚೈಲ್ಡ್ಹುಡ್ ಸ್ಟೇಜ್. ನೌ summer had compared to the youth age. ಸೊ ವಾಟ್ ಯು ಹ್ಯಾವ್ ಲರ್ನ್ಡ್ ಇನ್ ದ ಚೈಲ್ಡ್ಹುಡ್, ನೀವು ಚೈಲ್ಡ್ಹುಡ್ಡಲ್ಲಿ ಏನು ಟೇಬಲ್ಸ್ ಆಗಿರಲಿ ಅಥವಾ ಕೌಂಟಿಂಗ್ಸ್ ಆಗಿರಲಿ, ಆಲ್ಫಾಬೆಟ್ ಆಗಿರಲಿ, ಇದೆಲ್ಲ ಏನು ಕಲ್ತಿರ್ತೀರ, ನೀವು ಯೂತ್ ಸ್ಟೇಜಲ್ಲಿ ಬಂದಾಗ ಒಂದು PUC ಡಿಗ್ರಿಲೆಲ್ಲ ಒಂದು ಒಳ್ಳೆ ಮಾರ್ಕ್ಸ್ಗಳನ್ನ ತೆಗೆದು ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೋದು, ಅಥವಾ ಒಂದು ಒಳ್ಳೆ ಕ್ವಾಲಿಫಿಕೇಷನನ್ನು ಪಡ್ಕೊಂಡು ನೀವು ಒಂದು ಒಳ್ಳೆ ಸ್ಟೇಜಲ್ಲಿ ಲೈಫಲ್ಲಿ ಒಂದು ಒಳ್ಳೆ ಕೆಲಸ ಇಟ್ಕೊಂಡು ಒಳ್ಳೆ ಲೆವೆಲ್ಲಿಗೆ ಬರ್ಬೋದು. ಆದರೆ ನೀವು ಟೀಚರ್ಗೆ ಹೆದರ್ಕೊಂಡು ಬಂದಿದ್ದನ್ನು ಶಾಲೆಯಲ್ಲಿ ಚೈಲ್ಡ್ಹುಡ್ಡಲ್ಲಿ ಏನೂ ಕಲಿಯೋಕ್ಕಾಗಲಿಲ್ಲ. ಹಾಗೆಯೇ ಹೌ ಶಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್, ಅಲ್ಲೇನು ಕಲ್ತಿಲ್ಲ ಅಂತ ಹೇಳಿದ್ರೆ ಇವಾಗ ಸಮ್ಮರ್ ಅಂತ ಹೇಳಿದ್ರೆ ಯುವರ್ ಯೂತ್ಫುಲ್ ಸ್ಟೇಜಲ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್, ವಾಟ್ ಯು ಆರ್ ಗೋಯಿಂಗ್ ಟು ಅಚೀವ್, ಅದನ್ನೇ ಕೇಳ್ತಾ ಇದ್ದಾನೆ ದ ಸ್ಕೂಲ್ ಬೈ ಟು ಹಿಸ್ ಪೇರೆಂಟ್ಸ್. ಇವಾಗ ನೀವು ಬರ್ಡ್ಸ್ನ ಮೊಗ್ಗಾಗಿದ್ದಾಗಲೇ ಕಿತ್ಬಿಟ್ರಿ ಅಥವಾ ಗಿಡ ಸಣ್ಣದಾಗಿಲ್ಲೇ ಚಿವುಟ್ಬಿಟ್ರಿ, ತುಂಬ ಅತಿಯಾದ ಕಾಳಜಿಯಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ನನಗೇನು ಕಲಿಯೋಕ್ಕಾಗಲಿಲ್ಲ. ಸೊ ಅಲ್ಲಿ ಏನು ಕಲ್ತಿಲ್ಲ ಅಂತ ಹೇಳಿದ್ರೆ ಹೌ ಕ್ಯಾನ್ ದ ಸಮ್ಮರ್ ಅರೈಸ್ ಇನ್ ಜಾಯ್, ಹೇಗೆ ಸಮ್ಮರ್ ಅಂದರೆ ನನ್ನ ಯೂತ್ ಏಜು ನನಗೇನು ಗೊತ್ತಿಲ್ಲದ ನಾನು ಏನು ಕಲಿಯೋಕ್ಕಾಗತ್ತೆ ಅಥವಾ ಏನು ಅಚೀವ್ ಮಾಡೋಕ್ಕಾಗತ್ತೆ.
ಆರ್ ದ ಸಮ್ಮರ್ ಫ್ರೂಟ್ಸ್ ಅಪಿಯರ್ ಅಂದರೆ ಔಟ್ಕಮ್ ವಾಟ್ ವಿ ಹ್ಯಾವ್ ಲರ್ನ್ಡ್. ಇವಾಗ ಏನು ಆರಂಭದಿಂದ 5-6ನೇ ವಯಸ್ಸಿಂದ ನಾವು ಕಲಿತೀವಿ, ಸುಮಾರು 25 ವರ್ಷ 30 ವರ್ಷದವರೆಗೂ ಓದ್ತೀವಿ. ಆ 30 ವರ್ಷ ಓದಿದ್ದನ್ನ 30ರಿಂದ 50-60 ವರ್ಷದವರೆಗೂ ದುಡಿತೀವಿ ಒಂದು ಒಳ್ಳೆ ಕೆಲಸ ಸಿಕ್ಕಿ. ಸೊ ಈ ಒಂದು 30 ವರ್ಷ ಏನು ಓದಿರ್ತೀವಲ್ಲ, ಆ 31ನೇ ವಯಸ್ಸು ಅಥವಾ 26ನೇ ವಯಸ್ಸಿಂದ ಏನು ದುಡಿಯೋಕೆ ಹೋಗ್ತೀವಲ್ಲ, ಸೊ ಅದನ್ನು ಹೌ ಕಮ್ ದ ಸಮ್ಮರ್ ಫ್ರೂಟ್ಸ್ ಅಪಿಯರ್. ನಾನೇನು ಕಲ್ತಾ ಇಲ್ಲ ಅಂತ ಹೇಳಿದ್ರೆ, ಯು ಸ್ಟೇಜಿಗೆ ಬಂದಾಗ ನಾನೇನು ಕ್ವಾಲಿಫಿಕೇಶನ್ ಪಡ್ಕೊಳ್ದೆ ಬರೀ ಫೇಲ್ ಆಗಿದ್ದೀನಿ ಅಂತ ಹೇಳಿದ್ರೆ, ಸಮ್ಮರ್ ಫ್ರೂಟ್ಸ್ ದಟ್ ಈಸ್ ನಥಿಂಗ್ ಬಟ್ ದ ಔಟ್ಕಮ್ ಅಂದರೆ ಏನು? ಟು ಗೆಟಿಂಗ್ ದ ಗುಡ್ ಸ್ಟೇಜ್ ಇನ್ ದ ಸೊಸೈಟಿ. ಒಂದು ಚೆನ್ನಾಗಿ ವಿದ್ಯಾಭ್ಯಾಸನ ಪಡ್ಕೊಂಡು ಒಂದು ಒಳ್ಳೆ ಕೆಲಸ ಸಿಕ್ಕೊಂಡಿದ್ರೆ ಅದು ಒಂದು ಔಟ್ಕಮ್. ದಟ್ ಈಸ್ ವಾಟ್. ನಾನೇನು ಕಲ್ತಾ ಇಲ್ಲ, ನಿಮ್ಮ ಅತಿಯಾದ ಕಾಳಜಿಯಿಂದ ಅದೇ ತುಂಬ ಫರ್ಟಿಲೈಸ್ ಹಾಕಿದ್ರೆ ಗಿಡ ಸುಟ್ಟೋಗುತ್ತೆ ಅಂತಾರಲ್ಲ, ಆ ರೀತಿ ಆಗೋಗುತ್ತೆ ನನ್ನ ಜೀವನ. ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್ ಆರ್ ದ ಸಮ್ಮರ್ ಫ್ರೂಟ್ಸ್ ಅಪಿಯರ್ ಅಂತ ಹೇಳಿದ್ರೆ ಅದು ವಿಚ್ ಇಟ್ ಕಂಪೇರ್ಡ್ ಟು ದ ಔಟ್ಕಮ್ ವಾಟ್ ಯು ಹ್ಯಾವ್ ಲರ್ನ್ ಸೋ ಫಾರ್. Or how shall we gather what griefs destroy, or bless the mellowing year when the blasts of winter appear? ಸೊ ಈ ಒಂದು 3 ಲೈನಲ್ಲಿ ಏನಿದೆ, ಇವ್ರು ಹೇಳೋವಂಥದ್ದು ಕನ್ಕ್ಲೂಷನ್ ಕೊಡುವಂಥದ್ದು, ಇವಾಗ ನೀವು ನನ್ನ ಚೈಲ್ಡ್ಹುಡ್ಡಲ್ಲಿ ನನ್ನ ಸ್ವಾತಂತ್ರ್ಯನ ಕಿತ್ಕೊಂಡು ನನಗೆ ಶಾಲೆಗೆ ಕಳಿಸಿದ್ರಿ. ಅಲ್ಲಿ ಶಾಲೆಯಲ್ಲಿ ನಾನು ಭಯದಲ್ಲಿ, ಆತಂಕದಲ್ಲಿ ಏನೂ ಕೂಡ ಕಲಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲೇನು ಕಲಿತಲೇ ಇದ್ದಿದ್ದಕ್ಕೇ ನಾನು ನನ್ನ ಒಂದು ಅಡಲ್ಟ್ ಏಜಿಗೆ ಬಂದಾಗ ಒಂದು ಒಳ್ಳೆ ಪ್ರೊಫೆಷನನ್ನು ಹುಡುಕೊಳ್ಳೋಕ್ಕಾಗಲಿಲ್ಲ. ಆ ಒಳ್ಳೆ ಪ್ರೊಫೆಷನ್ ಇಲ್ಲ ಅಂತ ಹೇಳಿದ್ರೆ ನನಗೆ ಒಳ್ಳೆ ಹಣ ಸಂಪಾದನೆ ಮಾಡೋಕ್ಕಾಗಲಿಲ್ಲ. ಒಳ್ಳೆ ಹಣ ಸಂಪಾದನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ಮೇಲೆ ನನ್ನ ಒಂದು ವಿಂಟರ್ ಸ್ಟೇಜಿಗೆ ಬಂದಾಗ ನಾನು ಏನು ಒಂದು ಪಾಸ್ತಿ ಆಗಿರಲಿ, ಒಂದು ಪ್ರಾಪರ್ಟಿ ಆಗಿರಲಿ, ಅಥವಾ ಒಂದು ನೇಮ್ ಆಗಿರಲಿ ಮಾಡಿಲ್ಲ ಅಂತ ಹೇಳಿದ್ರೆ ನೋ ಬಡಿ ವುಡ್ ಟೇಕ್ ಕೇರ್ ಆಫ್ ಮೀ. ವಯಸ್ಸಾದಾಗ ಏನೋ ಚಿಕ್ಕ ಮಗುವಾಗಿದ್ದಾಗ ತಂದೆ ತಾಯಿ ನೋಡ್ಕೊಳ್ತಾರೆ, ಆದರೆ ವಯಸ್ಸಾದಮೇಲೆ ಮನುಷ್ಯ ಹಣ ಹೆಸರು ಏನು ಗಳಿಸಿಲ್ಲ ಅಂತ ಹೇಳಿದ್ರೆ ಅವನನ್ನು ನೋಡ್ಕೊಳ್ಳೋಕ್ಕೆ ಸ್ವಂತ ಮಕ್ಕಳು ಕೂಡ ಇರೋದಿಲ್ಲ, ಅಥವಾ ಅವರು ಕೂಡ ಹಿಂಜರಿತಾರೆ. ನಮ್ಮ ಅಪ್ಪ ಏನು ಮಾಡಿದ್ದಾನೆ, ಅವನಿಗೆ ಯಾಕೆ ನೋಡ್ಕೋಬೇಕು ಅಂತ. ಸೊ ನೀವು ಮಾಡೋವಂಥ ಒಂದು ಸಣ್ಣ ತಪ್ಪಿಂದ ಅಥವಾ ನಿಮ್ಮ ಅತಿಯಾದ ಕಾಳಜಿಯಿಂದ ನನ್ನ ಇಡೀ ಜೀವನ ಈ ರೀತಿಯಾದಂಥ ಒಂದು ಹಂತಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಪೋಯೆಟ್. ಅಲ್ಲಿಗೆ ಪದ್ಯ ನಿಲ್ಲಿಸ್ತಾರೆ. ಸೊ ಹಿಯರ್ ಇಸ್ ದ ಕನ್ಕ್ಲೂಷನ್. ಓಕೆ, ಸೊ ಫಸ್ಟ್ ಸ್ಟ್ಯಾನ್ಝಾಯಿಂದ ಲಾಸ್ಟ್ ಸ್ಟ್ಯಾನ್ಝಾವರೆಗೂ ನಮ್ಮ ಪೋಯೆಟ್ ಹೇಳುವಂಥದ್ದು, ನಾನು ಹೇಳ್ದಾಗೇನೆ ರೊಮ್ಯಾಂಟಿಸಿಸಮ್ ಬಗ್ಗೆ ಫಸ್ಟ್ ಸ್ಟ್ಯಾನ್ಝಾದಲ್ಲಿ ಹೇಳ್ತಾರೆ. ದಟ್ ಈಸ್ ಹಿ ಲವ್ಸ್ ಟು ವೇಕ್ ಅಪ್ ಅರ್ಲಿ ಇನ್ ದ ಸಮ್ಮರ್ ಮಾರ್ನಿಂಗ್ ಇನ್ ಆರ್ಡರ್ ಟು ಎಂಜಾಯ್ ದ ನೇಚರ್ಸ್ ಬ್ಯೂಟಿ. ದಟ್ ಈಸ್ ದ ಬರ್ಡ್ ಸಿಂಗ್ ಆನ್ ಎವ್ರಿ ಟ್ರೀ, ದ ಡಿಸ್ಟೆಂಟ್ ಹೆಂಡ್ಸ್ಮನ್ blows his horn, which had compared to the cool and fresh air in the morning. And also he can sing with the company of skylark. Oh, what a sweet company, he says. So in order to enjoy all this nature beauty, he wakes up early in the morning. And in the second stanza, he talks about the problems he's going to face. He has facing already in the school. That is, after he has been sent to the school, all his joy is thrown away. Okay, what he has enjoyed in the first paragraph or first stanza, it has been thrown away. So that is why? Because under the cruel eye out one, that is compare of the teacher. So under supervision of the teacher, he has spent the whole day by sighing and dismay. ಓಕೆ, ಇಡೀ ದಿನ ಟೀಚರ್ನ ಒಂದು ಸೂಪರ್ವಿಷನಲ್ಲಿ ಕುತ್ಕೊಂಡು ಇಡೀ ದಿನ ಆತಂಕದಿಂದ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಹಿ ಡ್ರೂಪಿಂಗ್ ಸಿಟ್. And also he spends many an anxious hour. In the second and third stanza talks about the problems he is facing. In the second and third stanza, he spends many anxious hour, that is restlessness hour. Nor I can take delight in my book. He can't even take interest in his books. ದಟ್ ಈಸ್ ಅವನ ಸ್ಟಡೀಸ್ ಬಗ್ಗೆ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಐ ಕಾಂಟ್ ಸಿಟ್ ಇನ್ ದ ನಾರ್ ಐ ಕ್ಯಾನ್ ಸಿಟ್ ಇನ್ ದ ಲರ್ನಿಂಗ್ಸ್ ಬೋವರ್. ಅಂದರೆ ಏನು ಒಂದು ಪಾಠದ ಅಂದರೆ ಕಲಿಕೆಯ ಒಂದು ಜೈಲಿದೆ, ಇಲ್ಲೂ ಕೂಡ ನನಗೆ ಕೂರಲಿಕ್ಕೆ ಇಷ್ಟ ಇಲ್ಲ. ವಾನ್ ಥ್ರೂ ವಿತ್ ದ ಡ್ರೈರಿ ಶವರ್, ಐ ಆಮ್ ಫೆಡ್ ಅಪ್ ವಿತ್ ದಿಸ್ ಅಂತ ಹೇಳ್ತಾನೆ ಪೋಯೆಟ್. ದೀಸ್ ಆರ್ ದ 2 stanzas he talks about his problems faced in the school. In the third stanza he questioned the entire world. How can the bird that is born for joy can sit in the cage and sing a song? ಹೇಗೆ ಒಂದು ಪಕ್ಷಿ ಆಕಾಶದಲ್ಲಿ ಖುಷಿಯಾಗಿ ಹಾರಾಡ್ಕೊಂಡಿರುವಂತಹ ಪಕ್ಷಿ ಎದುರುಗಡೆ ಹಾರಾಡ್ಕೊಂಡಿರುವಂತಹ ಒಂದು ಪಕ್ಷಿ ಏನಿದೆ, ಅದನ್ನು ಒಂದು ಪಂಜರದೊಳಗೆ ಕೂಡಿಟ್ರೆ ಹೇಗೆ ಅದು ಖುಷಿಯಾಗಿ ಹಾಡು ಹೇಳಕ್ಕೆ ಸಾಧ್ಯ? ಹಾಗೇನೆ ನನ್ನನ್ನು ಅಷ್ಟೇ ಹೊರಗೆ ಸ್ವಾತಂತ್ರ್ಯದಿಂದ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೇಕಾಗಿರೋಂಥ ನನ್ನನ್ನು ನೀವು ಕರ್ಕೊಂಬಂದು ಈ ಒಂದು ಶಾಲೆ ಅನ್ನೋ ಒಂದು ಜೈಲಲ್ಲಿ ಹಾಕಿದ್ರೆ ನಾನು ಹೇಗೆ ಖುಷಿಯಾಗಿದ್ದು ಪಾಠನ ಕಲಿಯೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡುತ್ತೆ. ಕಾಂಟ್ ಓಪನ್ ಇಸ್ ಟೆಂಡರ್ ವಿಂಗ್ ಅಂತ ಹೇಳುತ್ತೆ. ಆ್ಯಂಡ್ ಫರ್ಗೆಟ್ ಮೈ ಯೂಸ್ಫುಲ್ ಸ್ಪ್ರಿಂಗ್. ನನ್ನ ಒಂದು ಬಾಲ್ಯದ ದಿನ, ಅತ್ಯಮೂಲ್ಯವಾದಂಥ ಬಾಲ್ಯದ ದಿನಗಳನ್ನ ಈ ರೀತಿಯಾದಂಥ ಆತಂಕದಿಂದ ಕಳಿಬೇಕಾ ಅಂತ ಪ್ರಶ್ನೆ ಮಾಡುತ್ತೆ ಇಡೀ ಪ್ರಪಂಚಕ್ಕೆ.
In the last fourth and fifth, he questions his parents, ತನ್ನ ಫಾದರ್ ಮತ್ತು ಮದರ್, ತನ್ನ ತಂದೆ ಮತ್ತು ತಾಯಿನ ಪ್ರಶ್ನೆ ಮಾಡುತ್ತೆ, ಓ ಫಾದರ್ ಅಂಡ್ ಮದರ್, ಇಫ್ ದ ಬರ್ಡ್ಸ್ ಆರ್ nipped and blossoms blown away, if the tender plants are stripped. ಹೌದು, ಒಂದು ಹೂವನ್ನ ಮೊಗ್ಗಾಗಿದ್ದಾಗಲೇ ಕೀಳುವಂಥದ್ದು, ಮತ್ತು ಒಂದು ಚಿಗುರುತ್ತಾ ಇರುವಂತಹ ಗಿಡನ ಅದನ್ನು ಚಿವುಟುವಂಥದ್ದು, ಈ ಕೆಲಸನ ನಾವು ಮುಂಚೆನೇ ಮಾಡಿಬಿಟ್ಟು ಅತಿಯಾದ ಕಾಳಜಿಯಿಂದ ನೀವು ಮಾಡೋದ್ರಿಂದ ನನಗೆ ಸಮ್ಮರಲ್ಲಿ, ಅಂದರೆ ನಾನು ಏನು ಕಲಿದ್ದೆ ಸಮ್ಮರಿಗೆ ಬಂದಾಗ, ಸಮ್ಮರ್ ಅಂತ ಹೇಳಿದ್ರೆ ದಟ್ ಈಸ್ ಅಡಲ್ಟ್ಹುಡ್ಡಿಗೆ ಬಂದಾಗ ನಾನು ಏನು ಅರ್ಥನೂ ಆಗೋದಿಲ್ಲ, ಅಥವಾ ನನಗೆ ಯಾವುದೇ ಒಂದು ಒಳ್ಳೆ ಕೆಲಸನೂ ಸಿಗೋದಿಲ್ಲ, ಬಿಕಾಸ್ ಐ ಹ್ಯಾವ್ ಲರ್ನ್ ನಥಿಂಗ್ ಇನ್ ದ ಸ್ಕೂಲ್. ಸೊ ಇಫ್ ಐ ಲರ್ನ್ ನಥಿಂಗ್ ಇನ್ ದ ಸ್ಕೂಲ್, ದೆನ್ ವಾಟ್ ಐ ಆಮ್ ಗೋಯಿಂಗ್ ಟು ಅಚೀವ್ ಇನ್ ದ ಫ್ಯೂಚರ್ ಲೈಫ್? I mean, when I come to the adult stage. So that is, he is questioning the parents. So ಅಥವಾ ಈಗ ಒಂದು ಅಡಲ್ಟ್ ಏಜಲ್ಲಿ ನಾನು ಇಫ್ ಐ ಡಿಂಟ್ ಗೆಟ್ ಎ ಗುಡ್ ಜಾಬ್, ಆರ್ ಇಫ್ ಐ ಡೋಂಟ್ ಐ ಮೀನ್ ಒಂದು ಒಳ್ಳೆ ಆಸ್ತಿ ಅಥವಾ ಒಂದಿಷ್ಟು ಹೆಸರು ಸಂಪಾದನೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಹೂ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಲೈಫ್? ಐ ಮೀನ್ ವೆನ್ ಐ ಕಮ್ ಟು ದ ವಿಂಟರ್ ಸ್ಟೇಜ್, ವಿಂಟರ್ ಈಸ್ ಓಲ್ಡ್ ಏಜ್, ವಯಸ್ಸಾದ್ಮೇಲೆ ತಂದೆಗೆ ನೋಡ್ಕೋಬೇಕು ಅಂದರೆ ಹಿ ಹ್ಯಾಸ್ ಟು ಅರ್ನ್. ಅಂದರೆ ಮಕ್ಕಳಿಗೆ ಪ್ರೀತಿ ಕೊಟ್ಟರೆ ಎಲ್ಲ ಪೇರೆಂಟ್ಸ್ ಅದೇ ರೀತಿ ಇರ್ತಾರೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಹೆಸರು ರೆಕಾಗ್ನಿಷನ್ ಆದರೂ ಇರುತ್ತಲ್ವಾ? ಅದಿಲ್ಲ ಅಂತ ಹೇಳಿದ್ರೆ ಹೇಗೆ? ನೀವು ಮಾಡುವಂತಹ ಸಣ್ಣ ತಪ್ಪಿಂದ ಐ ಹ್ಯಾವ್ ಟು ಫೇಸ್ ಆಲ್ ದೀಸ್ ಪ್ರಾಬ್ಲಮ್ಸ್ ಅಂತ ನಮ್ಮ ಕವಿ ಹೇಳ್ತಾರೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ವಾಟ್ ಐ ಟಾಟ್ ಯು ಸೋ ಫಾರ್. ಓಕೆ, ಒನ್ಸ್ ಯು ರೀಚ್ಡ್ ಅವರ್ ಕಾಲೇಜ್, ಐ ಕ್ಯಾನ್ ರಿಪೀಟ್ ದಿಸ್ same poem in a much more comfortable way. Okay? Thank you all. Hope you all